ಒಬ್ಬ ಯುವಕ ಚಿತ್ರರಂಗಕ್ಕೆ ಬರ್ಬೇಕಾದ್ರೆ ಅವನು ತಿಳಿದುಕೊಳ್ಳುವಂತಹ ಕಹಿ ಸತ್ಯಗಳೇನು ಸರ್ ನಿಮ್ಮ ಪ್ರಕಾರ? ಬೆದರಿಕೆಗಳನ್ನ ಎದುರಿಸ್ಬೇಕ, ಕಾರ್ ಹತ್ತಿಸ್ತೀನಿ, ಇಲ್ಲ ನಿನ್ನ ಹೊಡಿತೀನಿ, ಬಡಿತೀನಿ. ಯುವ ಜನತೆಗೆ ಅದು ಸರ್ಕಾರ ಉದ್ಯೋಗನೇ ಸಿಗ್ತಾ ಇಲ್ಲ, ಏನೇನೋ ಆಗ್ತಾ ಇದೆ, ಬಿಡ್ತೀವಿ, ಮಾಡ್ತೀವಿ, ಬಜೆಟ್ ಬಂದಿಲ್ಲ, ಇದು ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಅಂದ್ರೆ ಇವರೆಲ್ಲ ಟೇಬಲ್ ಮೇಲೆ ಎಷ್ಟು ಸಂಬಳ ಬರುತ್ತೆ, ಆದ್ರೆ ಯಾರು ಎಲೆಕ್ಷನ್ ನಿಂತಿದ್ದಾರೋ ಆ ಮನುಷ್ಯನ ಮನಸ್ಸಿನ ಬೆಳವಣಿಗೆ ಯಾವ ರೀತಿ ಇರ್ಬೇಕು? ಸುಮಾರು ಜನರು ಅವ್ರ ಮೇಲೆ ಏನ್ ಮಾಡ್ತಾರೆ, ಟ್ರಸ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಕಡೆ ಅವ್ರು ಇರ್ತಾರೆ, ಈ ಕಡೆ ಇವ್ರು ಇರ್ತಾರೆ, ಇವ್ರಿಬ್ರು ನಡುವೆ ಫೈಟ್. ಹೌದು, ಇವ್ರು ಈ ಕಡೆ ಒಂದ್ ಕುಟುಂಬ, ಈ ಕಡೆ ಒಂದ್ ಕುಟುಂಬ, ಸೆಂಟರ್ ಅಲ್ಲಿ ನಮ್ ಸಾಹೇಬ ಈತ, ನಮ್ ಸಾಹೇಬ ಈತ. ಹೌದು, ನಮ್ ಸಾಹೇಬನಿಗೆ ನೀನೇನಾದ್ರು ಅಂದ್ರೆ ಇವನ್ ಬ್ಯಾನರ್ ಹರಿತಾನೆ, ಇವನ್ ಸಾಹೇಬನಿಗೆ ಏನಂದ್ರೆ ಇವನ್ ಬ್ಯಾನರ್. ಇವ್ರ ಮನೆಯಲ್ಲಿ ತಿನ್ಲಿಕ್ಕೆ ಕರೆಕ್ಟ್ ಆಗಿ ಊಟಕ್ಕೆ ಸಿಗ್ತಾ ಇದೆಯೋ ಅದು ಯೋಚನೆ ಮಾಡಲ್ಲ. ಇವಾಗ ಸ್ಟಿಂಗ್ ಆಪರೇಷನ್ ಮಾಡಿದ್ರ, ಸೊ ಅದರಿಂದ ಏನಾದ್ರೂ ಸಮಾಜದಲ್ಲಿ ಕಳ್ಳರ ಸಂಖ್ಯೆ ಕಮ್ಮಿ ಆಗಿದೆನಾ? ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಐ ಥಿಂಕ್ ಇನ್ನೊಂದ್ 2 ವರ್ಷ ಆದ್ರೆ 80 ವರ್ಷ ಆಗುತ್ತೆ. ಹೌದು, ಭ್ರಷ್ಟಾಚಾರ ರಕ್ತದಲ್ಲಿ ಸೇರಿದೆ ಇವನು. ಕಲ್ಯಾಣ ಕರ್ನಾಟಕದ ಮಣ್ಣಿನಲ್ಲಿ ಒಂದು ಹೋರಾಟದ ಕಿಚ್ಚಿದೆ. ಅಂತಹ ಮಣ್ಣನ್ನು ಮೈಗೂಡಿಸಿಕೊಂಡು ಕಡು ಬಡತನದಲ್ಲೂ ಅರಳಿದಂತಹ ನಮ್ಮ ಶರಣರ ತತ್ವದ ಯುವ ಪ್ರತಿಭೆಯೇ ನಮ್ಮ ಹನುಮಂತ್ ದೇಶ್ಮುಖ್ ಸರ್ ಅಂತ ಹೇಳಬಹುದು. ನಮ್ಮ ಕಲ್ಯಾಣ ಕರ್ನಾಟಕದ ಒನ್ ಆಫ್ ದಿ ಫೈರ್ ಬ್ರಿಗೇಡ್ ಪತ್ರಕರ್ತೆ ನಮ್ಮ ಹನುಮಂತ್ ದೇಶ್ಮುಖ್ ಸರ್ ಅವರು. ಸೊ ಮೊದಲನೇದಾಗಿ ನಮ್ಮ ಅಚೀವರ್ ಪಾಡ್ಕಾಸ್ಟ್ಗೆ ಹನುಮಂತ್ ದೇಶ್ಮುಖ್ ಸರ್ ಅನಂತ ಸ್ವಾಗತಗಳು. ತಮ್ಮ ಒಂದು ಸಮಯವನ್ನ ನಮ್ಗೆ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾನೇ ವಿಷಯಗಳನ್ನ ನಾವಿವತ್ತಿನ ದಿವಸ ನಿಮ್ಮಿಂದ ತಿಳ್ಕೊಬಹುದು. ಕರ್ನಾಟಕ ಕಲ್ಯಾಣ ಗಡಿ ಭಾಗದಲ್ಲಿ ಯಾವ ರೀತಿಯಾಗಿ ನಮ್ಮ ಈ ಕಲ್ಯಾಣ ಕರ್ನಾಟಕ ಮುಂದೆ ಬರುತ್ತಾ ಇದೆ, ಬರಬಹುದಾ, ಇನ್ನೇನೇನೇನು ಇಲ್ಲಿ ನಮ್ಮ ಸುಮಾರು ಸವಾಲುಗಳಿವೆ. ಪಾಲಿಟಿಷಿಯನ್ಸ್ ಆಗ್ಲಿ, ಯುವಕರಿಗೆ ಆಗ್ಲಿ, ಉದ್ಯೋಗದ ಬಗ್ಗೆ ಆಗ್ಲಿ, ಅಥವಾ ಜರ್ನಲಿಸಂ ಬಗ್ಗೆ ಆಗ್ಲಿ, ಸುಮಾರು ಸವಾಲುಗಳು ಇವತ್ತಿನ ಪೀಳಿ ಎದುರಿಸ್ತಾ ಇದೆ. ಸೊ ಮೊದಲನೇದಾಗಿ ಸರ್, ನಿಮ್ಮ ಒಂದು ಬಾಲ್ಯ ಜೀವನ ಯಾವ ರೀತಿ ಅಂತ ಇತ್ತು ಅಂತ ನೀವು ನಮಗೆ ಇವತ್ತಿನ ದಿವಸ ಹೇಳಬೇಕು. ಖಂಡಿತ ಅಚೀವರ್ ಪಾಡ್ಕಾಸ್ಟ್ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಯಾಕಂದ್ರೆ ನಾನು ಮಾಡುವಂತಹ ಕೆಲಸವನ್ನ ಗುರುತಿಸಿ ಇಲ್ಲಿ ತನಕ ಈ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಅಚೀವರ್ ಪಾಡ್ಕಾಸ್ಟ್ಗೆ ಧನ್ಯವಾದ ಸಲ್ಲಿಸ್ತೀನಿ. ಜೊತೆಗೆ ಮೂಲತಃ ನಾನು ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಒಂದು ಕಡೆ ಗ್ರಾಮ ಮೇಡಮ್. ಒಂದ್ ಅರ್ಧ ಕಿಲೋಮೀಟರ್ ಹೋದ್ರೆ ತೆಲಂಗಾಣ, ಅರ್ಧ ಕಿಲೋಮೀಟರ್ ಹೋದ್ರೆ ಮಹಾರಾಷ್ಟ್ರ ಅಂತ ಊರಲ್ಲಿ. ಅಲ್ಲಿ ಕನ್ನಡದ ಮಾತಾಡೋರೇ ಸಿಗಲ್ಲ, ಬರೀ ತೆಲುಗು ಮರಾಠಿ ಮಾತಾಡ್ತಾರೆ. ಅಂಥದ್ರಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಕನ್ನಡ ಮಾತಾಡ್ತಿದ್ರು, ಆದ್ರೆ ಎಲ್ಲರೂ ತೆಲುಗು ಮಾತಾಡೋರೆ. ಆದ್ರೆ ಅಲ್ಲೇ ಪ್ರೈಮರಿ ಮುಗಿಸ್ಕೊಂಡು ಆಮೇಲೆ ಠಾಣಾ ಕುಷ್ಣೂರಲ್ಲಿ ಹೈಸ್ಕೂಲ್ ಮುಗಿಸ್ಕೊಂಡು ಆಮೇಲೆ ಸೈನ್ಸ್ ಮಾಡಿದೆ. ಆಮೇಲೆ ಸ್ವಲ್ಪ ದಿನ ಇಂಜಿನಿಯರಿಂಗ್ ಮಾಡಿ ಮತ್ತೆ ವಾಪಸ್ ಬಂದು ಬಿಕಾಮ್ ಮಾಡಿದೆ. ಬಿಕಾಮ್ ಮಾಡಿ ಆಮೇಲೆ ಎಂ.ಕಾಮ್ ಮಾಡಿ ಓದ್ಕೊಂಡು ಏನೋ ಕಾಲೇಜ್ ಡೇಸ್ ಇಂದಾನೆ ಒಂದು ಹಂಬಲ ಇತ್ತು, ಏನೋ ಸಮಾಜಕ್ಕೆ ಏನೋ ಮಾಡ್ಬೇಕಂತ. ಅದಕ್ಕೆ ಪತ್ರಕರ್ತನಾಗಿ ಒಂದು ಒಳ್ಳೆ ಸುದ್ದಿ ಮಾಡ್ತಾ ಇದ್ದೀನಿ ಅಂತ ನನಗೆ ಒಂದು ಮನಸ್ಸಿಗೆ ಒಂದು ಭಾವನೆ ಇದೆ ನೋಡಿ. ಹೌದು, ಯಾಕಂದ್ರೆ ನಾವು ನೋಡಿರೋ ಪ್ರಕಾರ ನೀವು ಕಲ್ಯಾಣ ಕರ್ನಾಟಕದ ಒಂದು ಇದು ಸುದ್ದಿವಾಹಿನಿಯಲ್ಲಿ ಏನ್ ಕೆಲಸ ಮಾಡ್ತಿರೋ, ನಿಮ್ಗೆ ಜೂನಿಯರ್ ರಂಗಣ್ಣ ಅಂತಾನೆ ನಾವು ಪ್ರತಿಭೆ ಅಂದ್ರೆ ನಾವು ಗುರುತು ಮಾಡ್ತೀವಿ ನಿಮ್ಗೆ. ಸೊ ಇವಾಗ ಸರ್ ನೀವು ಎಂ.ಕಾಮ್ ಮಾಡಿದ್ರಿ. ಸೊ ನಿಮ್ಮ ಕಾರ್ಪೊರೇಟರ್ ಲೈಫ್ ಇಂದ ನೀವು ಸಡನ್ ಆಗಿ ಪತ್ರಕರ್ತೆಯ ಯೋದ್ಯಮಕ್ಕೆ ಅಂದ್ರೆ ಈ ವೇಗೆ ನೀವು ಕಾಲಿಡ್ಬೇಕಾದ್ರೆ ನಿಮ್ ಮನೆಯವ್ರ ರಿಯಾಕ್ಷನ್ ಏನಿತ್ತು? ಅಂದ್ರೆ ಯಾವ ರೀತಿ ಅವ್ರ ಪರ್ಮಿಷನ್ ಕೊಡ್ಬೇಕು, ಅಂದ್ರೆ ಅವರು ಸುಮಾರು ಒಬ್ಬೊಬ್ರ ಮನೆಯಲ್ಲಿ ಇರುತ್ತೆ. ಸೊ ಅದನ್ನ ನೀವು ಯಾವ ರೀತಿ ಎದುರಿಸಿದ್ರಿ? ಖಂಡಿತ ಮ್ಯಾಮ್, ನಾನು ಬಿಕಾಮ್ ಆದ್ಮೇಲೆ ಜಾಬ್ ಮಾಡುವಂತ ಪರಿಸ್ಥಿತಿ, ಏನಾದ್ರು ಮಾಡ್ಬೇಕು, ಕೆಲಸ ಮಾಡ್ಬೇಕು. ಎಲ್ಲರೂ ಹೇಳಿದ್ರು ಟ್ಯಾಲಿ GST ಇದನ್ನ ಕಲ್ತ್ಕೊಂಡು ಆರಾಮಾಗಿ ಜಾಬ್ ಮಾಡು ಅಂತ. ನಮ್ ಬ್ರದರ್ಸ್ ಎಲ್ಲಾನು ಹೇಳಿದ್ರು. ಆದ್ರೆ ನನ್ಗೆ ಯಾವಾಗ್ಲೂ ಒಂದ್ ಅನಿಸ್ತಾ ಇತ್ತು, ಏನಾದ್ರು ಮಾಡ್ಬೇಕು, ಒಳ್ಳೆ ಸುದ್ದಿಗಳನ್ನ. ಕಾಲೇಜ್ ಡೇಸ್ ಅಲ್ಲಿ ನಮ್ ಕಾಲೇಜ್ಗೆ ರೋಡ್ ಇರ್ಲಿಲ್ಲ, ಮೂಲಭೂತ ಸೌಕರ್ಯಗಳಿರ್ಲಿಲ್ಲ. ಅವುಗಳನ್ನ ಫೈಟ್ ಮಾಡ್ಕೊಂತ ನಮ್ ಸೀನಿಯರ್ಸ್ಗಳ ಜೊತೆ ಕೈ ಜೋಡಿಸಿ ಹಾಸ್ಟೆಲ್ ಸಮಸ್ಯೆಗಳು, ಈ ತರ ರೋಡ್ ಸಮಸ್ಯೆ, ಬಸ್ ಸಮಸ್ಯೆ, ಇವುಗಳನ್ನ ನೋಡ್ತಾ ಇದೆ ಪ್ರತಿದಿನ. ಈ ಎಲ್ಲರೂ ಬಿಕಾಮ್ ಮಾಡಿದವರು GST ಟ್ಯಾಲಿನ ಕಲ್ತ್ಕೊಂಡು ಜಾಬ್ ಮಾಡ್ತಾರೆ. ನಾನು ಏನಾದ್ರು ಮಾಡ್ಬೇಕಲ್ಲ ಸಮಾಜಕ್ಕೆ, ಏನಾದ್ರು ಮಾಡ್ಬೇಕು, ಏನಾದ್ರು. ಮತ್ತೆ ಪ್ರತಿಯೊಬ್ರು ಹೇಳ್ತಾ ಇದ್ರು, ನಾನು ಯಾವಾಗ ಹೋರಾಟ ಅದು ಮಾಡಿದಾಗೆಲ್ಲ, ಅಲ್ಲ ಹನುಮಂತ್ ನಿನ್ನ ಹತ್ರ ಲೀಡರ್ ಆಗೋ ಕ್ವಾಲಿಟಿ ಇದೆ, ನೀನೊಬ್ಬ ಪತ್ರಕರ್ತನ ಆಗು ಅಂತ ತುಂಬಾ ಜನ ಸಜೆಸ್ಟ್ ಮಾಡ್ತಾ ಇದ್ರು. ಆದ್ರೆ ನಮ್ಮ ಮನೆಯವರು ತುಂಬಾ ಬೈದ್ರು. ಎಲ್ಲರೂ ಈಗ ನನ್ನ ಜೊತೆ ಯಾರ್ಯಾರು ಇಂಜಿನಿಯರಿಂಗ್ ಮಾಡಿದವರು, ಬಿಕಾಮ್ ಮಾಡಿದವರು, ಎಂ.ಕಾಮ್ ಮಾಡಿದವರು ಎಲ್ಲ ಒಳ್ಳೆ ಸಂಬಳದಲ್ಲಿದ್ದಾರೆ, ಒಳ್ಳೆ ಇದು. ಆದ್ರೆ ಅವ್ರಿಗೆ ಏನಾದ್ರು ಸಮಸ್ಯೆ ಬಂದ್ರೆ
ನನಗೆ ಕಾಲ್ ಮಾಡ್ತಾರೆ, ಅಣ್ಣ ಈ ರೀತಿ ಸಮಸ್ಯೆ. ನನಗೂ ಅನಿಸುತ್ತೆ ಸಮಾಜ ಮನುಷ್ಯನ ಹುಟ್ಟಿಗೆ ಒಂದು ಉದ್ದೇಶ ಇರುತ್ತೆ. ದೇವ್ರು ನನ್ನ ಉದ್ದೇಶ ನನಗೆ ಪತ್ರಕರ್ತನಾಗಿ ಹುಟ್ಟಿಸಿ ಎಲ್ಲೋ ಒಂದು ಸಮಸ್ಯೆಗಳು ಬಗೆಹರಿಸಲಿಕ್ಕೆ, ಏನೋ ಸಣ್ಣ ಜನರಿಗೆ ಸಹಾಯ ಆಗ್ಲಿಕ್ಕೆ ನನಗೆ ಹುಟ್ಟಿಸಿದಾನೇನೋ, ಅದಕ್ಕೆ ಈ ಕಡೆ ಕರ್ಕೊಂಡು ಬಂದಿದ್ದಾನೆ ಅಂತ ನಾನು ಯಾವಾಗ್ಲೂ ಅದೇ ಫೀಲ್ ಆಗ್ತೇನೆ. ಅಂದ್ರೆ ಮನೆಯವ್ರು ಏನಂದಿದ್ರು? ಮನೆಯವರು ಮೆಮ್ ಎಲ್ರು ಒಬ್ನೇ ಮಗ, ಬೆದರಿಕೆ ಬರುತ್ತೆ, ಯಾಕೆ ಎಲ್ಲರನ್ನ ಎದುರು ಹಾಕೊಂಡು ಯಾಕೆ ಇರ್ತೀಯ ಮಾಡು ಅಂತ. ಆದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ನ್ಯೂಸ್ ಮಾಡಿದಾಗ ಎಷ್ಟೋ ಜನ ನಗ್ತಾ ಇದ್ರು, ಇವನೇನ್ ನ್ಯೂಸ್ ಮಾಡ್ತಾನೆ, ಅದು ಏನೋ ಬರೀತಾನಂತೆ, ಏನೋ ನ್ಯೂಸ್ ಮಾಡ್ತಾನೆ. ಇವತ್ತು ಅವ್ರ ಊರಲ್ಲಿ ಸಮಸ್ಯೆ ಇದ್ರೆ ಸರ್ ಸಮಸ್ಯೆ ಇದೆ ಬನ್ನಿ ಅಂತ. ಸೊ ನಾವು ಪರಿಶ್ರಮ ಪಟ್ರೆ ಖಂಡಿತ ಯಾವುದೇ ಫೀಲ್ಡ್ ಇರ್ಲಿ, ನಾವು ಎಫರ್ಟ್ ಹಾಕಿದ್ರೆ ಅಲ್ಲಿ ನಮಗೆ ಸಕ್ಸಸ್ ರೇಟ್ ಜಾಸ್ತಿ ಅಂತ ನನ್ನ ಕಾನ್ಫಿಡೆನ್ಸ್ ಮ್ಯಾಮ್. ಓಕೆ ಸರ್, ಇವಾಗ ನೋಡಿ ನೀವು ಪತ್ರಿಕೋದ್ಯಮದ ಒಂದು ಇದರಲ್ಲಿ ಬಂದಿದ್ರಿ. ಸೊ ಈ ಒಂದು ಭಾಗದಲ್ಲಿ ಸುಮಾರು ಸವಾಲುಗಳು ಎದುರಿಸಬೇಕಾಗುತ್ತೆ. ಯಾವ ರೀತಿ ಅಂತಂದ್ರೆ ಜರ್ನಲಿಸಮ್ ಇಸ್ ನಾಟ್ ಈಸಿ ಅಂತ ಹೇಳ್ಬೋದು ನಾವು. ನಾವು ಏನ್ ಮಾಡ್ಬೇಕಾಗತ್ತೆ, ಎರಡೂ ಭಾಗದಲ್ಲೂ ಅನಲೈಸಿಸ್ ಮಾಡ್ಬೇಕಾಗುತ್ತೆ. ಸೊ ನಿಮ್ಗೆ ಜಾಸ್ತಿ ಮನಸ್ಸಿಗೆ ಒಂದು ಅಂತಾರಲ್ಲ, ಯಾವುದೋ ಒಂದು ಉದ್ದೇಶಪೂರ್ವಕ ಏನೋ ಒಂದು ನೀವು ನೋಡ್ಬಿಟ್ರಿ ಒಂದು ಸಿಚುವೇಶನ್, ಕಣ್ಣೀರು ತರುವಂತಹ ಸಿಚುವೇಶನ್ ಯಾವ್ದಾಗಿತ್ತು ಈ ಜರ್ನಲಿಸಮ್ ಮಾಧ್ಯಮದ ಇದ್ರಲ್ಲಿ? ಮೇಡಮ್, ಈಗ ಬೀದರಲ್ಲಿ ಮತ್ತೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದ್ಲು ಅನಿಸ್ತಾ ಇತ್ತು ಯಾವುದೋ ಒಂದು ಸಮಸ್ಯೆ ಬಗೆಹರಿಸಿದ್ರೆ ಮುಗೀತು ಅಂತ. ಆದ್ರೆ ಈಗ ಮೇಡಮ್ ಒಂದೊಂದು ಇಶ್ಯೂಸ್ಗಳು ಹೆಂಗಿದೆ, ಕೆಲವು ಹೆಣ್ಮಕ್ಳ ಮೇಲೆ ಆಗಿರೋ ಅತ್ಯಾಚಾರಗಳು ಇರ್ಬೋದು, ಒಂದೊಂದು ಊರಿಗೆ 70-80 ವರ್ಷದಿಂದ ಬಸ್ಸೇ ಹೋಗಲ್ಲ, ಇನ್ನು ಒಂದೊಂದು ಊರಲ್ಲಿ 70-80 ವರ್ಷ ಸ್ವತಂತ್ರ ಬಂದಾದ್ರೂ ನೀರೇ ಸಿಗಲ್ಲ. ಆ ಊರವ್ರು ಕಾಲ್ ಮಾಡಿ ಸರ್ ಈ ರೀತಿ ಸಮಸ್ಯೆ ಇದೆ, ಈ ರೀತಿ ಇದೆ ಅಂದಾಗ ಸುಮ್ನೆ ನಮ್ಗೆ ಹೆಂಗಾಗುತ್ತೆ, ಅಪ್ಪ ನಾನು ಆ ಪರಿಸ್ಥಿತಿಗಳನ್ನ ನೋಡ್ಕೊಂಡು ಬಂದಿದ್ದೇನೆ ಮೇಡಮ್. ಇವತ್ತು ನಮ್ಮ ಊರಿಗೆ ರೋಡ್ ಇರ್ಲಿಲ್ಲ, ಅದು ಸುದ್ದಿ ಮಾಡಿ 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 ಕೊನೆಗೆ ರೋಡ್ ಮಾಡಿಸಿದ್ವಿ. ಇನ್ನು ಸಮಾಜ ಸೇವಕರು ಬೇರೆ ಎಲ್ಲ ನಮ್ಗೆ ಸಪೋರ್ಟ್ ಆಗಿ ನಿಂತ್ರು, ಕೋರ್ಟಿಗೆ ಹೋಗಿ ರೋಡ್ ಮಾಡಿಸ್ಕೊಂಡು. ಅಂದ್ರೆ ಹೆಂಗಿದೆ ಮೇಡಮ್, ಪ್ರತಿದಿನ ಅವ್ರ ಸಮಸ್ಯೆಯನ್ನ ನೋಡಿ ನನ್ನ ಕಣ್ಣೀರು ಕಾಮನ್ ಆಗ್ಬಿಟ್ಟಿದೆ. ಯಾಕಂದ್ರೆ ನಾನು ಯಾವ ಪರಿಸ್ಥಿತಿಯಿಂದ ಬಂದಿದ್ದೀನಿ, ನನಗೆ ಒಳ್ಳೆ ಎಜುಕೇಶನ್ ಎಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು, ಮತ್ತೆ ಅದಾದ್ಮೇಲೆ ಕಾಲೇಜ್ ಲೈಫ್ ಅಲ್ಲಿ ಸುಮ್ನೆ ಫ್ರೀ ಸೀಟ್ ಸಿಕ್ತು ಅಂತ ಪ್ರೈವೇಟ್ ಅಲ್ಲಿ ಓದಿದ್ದೀನಿ ಬಿಟ್ರೆ ನಾನು ದುಡ್ಡು ಕೊಟ್ಟು ಓದೋಷ್ಟು ಇರ್ಲಿಲ್ಲ. ಅವೆಲ್ಲ ಸಿಚುವೇಶನ್ ನೋಡಿದಾಗ ಹಾಸ್ಟೆಲ್ಗಳಲ್ಲಿ ಸಮಸ್ಯೆ, ಇವರೆಲ್ಲ ನೋಡಿದಾಗ ನಾನು ಎದುರಿಸಿದ ಸಮಸ್ಯೆ ಬೇರೆಯವ್ರು ಅನುಭವಿಸಬಾರ್ದು. ಕಣ್ಣೀರ್ ಬರುತ್ತೆ ಮೇಡಮ್ ಒಂದೊಂದ್ಸಲ, ಪಾಪ ಹಿಂಗ ಆಗ್ಬಾರ್ದಿತ್ತಲ್ಲ ಅಂತ. ಆದ್ರೆ ಕೆಲವೊಂದಕ್ಕೆ ಪರಿಹಾರ ಕೊಡಬಹುದು, ಕೆಲವೊಂದಕ್ಕೆ ಸರ್ಕಾರ ಇದೆ, ನ್ಯಾಯಾಂಗ ವ್ಯವಸ್ಥೆ ಇದೆ, ಎಲ್ಲದಕ್ಕೂ ಪತ್ರಕರ್ತರೆ ಪರಿಹಾರ ಕೊಡ್ಲಿಕ್ಕೆ ಆಗಲ್ಲ. ಆದ್ರೆ ಸಮಾಜದ ಮುಂದೆ ತೋರಿಸಬಹುದು ಮೇಡಮ್ ನಾವು. ಓಕೆ, ಅದೇ ಸರಿ ಅಂತಾರಲ್ಲ, ಇವತ್ತಿಂದು ಇವಾಗ ಈ ನಿಜ ಜೀವನದಲ್ಲಿ ಯಾವ ರೀತಿ ಅಂದ್ರೆ ಎಲ್ರು ಅಲ್ಲ ಮಾಡುವ ಕೆಲ್ಸಕ್ಕಿಂತನೂ ನಮ್ಗಿಲ್ಲಿ ಹಣ ಬರುತ್ತೆ ಅಂತ ಒಂದಿರುತ್ತೆ. ಆದ್ರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ನಾನ್ ಪಟ್ಟಿದಂತಹ ಒಂದು ಕಷ್ಟ ಇವತ್ತಿನ ಯುವ ಪೀಳಿಗೆ ಪಡಬಾರ್ದು ಅಂತ ಅನ್ನೋ ಒಂದು ಇದಿಟ್ಕೊಂಡ್ಬಿಟ್ಟು ನೀವು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರಿ. ಇವಾಗ ನೋಡಿ ಸರ್, ನೋಡ್ಬೇಕಾದ್ರೆ ಇವಾಗ ನಮ್ಮ ಕಲ್ಯಾಣ ಕರ್ನಾಟಕದ ಗಡಿ ವಿಭಾಗ ಇದೆ, ಸುಮಾರು ಸರ್ ಎಷ್ಟೇ ಪ್ರಯತ್ನ ಪಟ್ರು ಇದು ಮೇಲೆ ಬರೋದಿಲ್ಲ. ಏನ್ ಕಾರಣ ಸರ್ ಇದಕ್ಕೆ? ಮೇಡಮ್, ಈಗ ನಾನು ಸುದ್ದಿವಾಹಿನಿಯಲ್ಲಿ ಕುತ್ಕೊಂಡು ಹೆಂಗ್ ರಾಜಕಾರಣಿಗಳಿಗೆ ಬೈತೀನಲ್ಲ, ಬರೀ ರಾಜಕಾರಣಿಗಳಿಗೆ ಬೈದ್ರೂನು ಕಲ್ಯಾಣ ಕರ್ನಾಟಕ ಉದ್ಧಾರ ಆಗಲ್ಲ, ಅಧಿಕಾರಿಗಳಿಗೆ ಬೈದ್ರೂನು ಕಲ್ಯಾಣ ಕರ್ನಾಟಕ ಉದ್ಧಾರ ಆಗಲ್ಲ. ಕಲ್ಯಾಣ ಕರ್ನಾಟಕ ಉದ್ಧಾರ ಆಗ್ಬೇಕಂದ್ರೆ ಯುವಕರು ಯಾರು ತಪ್ಪು ಮಾಡ್ತಾ ಇದ್ದಾರೆ ಅವರಿಗೆ ಪ್ರಶ್ನೆ ಮಾಡುವಂತಹ ಒಂದು ಶಕ್ತಿ ಬಳಸ್ಕೊಳ್ಬೇಕು. ಎರಡನೇದು, ಯುವಕರು ರಾಜಕೀಯಕ್ಕೆ ಬರಬೇಕು. ಮೂರನೇದು, ಈ ಸಿಸ್ಟಮ್ನ ವಿರುದ್ಧ ಏನ್ ಈ ನಮ್ಮ ಭಾಗದಲ್ಲಿ ಕುಟುಂಬ ರಾಜಕಾರಣ ಇರ್ಬೋದು, ಒಬ್ಬರ ಕೈಯಲ್ಲೇ ರಾಜಕಾರಣ ಇರ್ಬೋದು, ಇವೆಲ್ಲವನ್ನ ಎದುರಿಸಿದಾಗ ಮಾತ್ರ ಕಲ್ಯಾಣ ಕರ್ನಾಟಕ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತೆ. ಇನ್ನೊಂದು, ಈ ಭಾಗದಲ್ಲಿ ಮೇಡಮ್ ಕಲ್ಯಾಣ ಕರ್ನಾಟಕ ಉದ್ಧಾರ ಆಗಲ್ಲ ಅಂತ ರಾಜಕಾರಣಿಗಳನ್ನ, ಅಧಿಕಾರಿಗಳನ್ನ ಮತ್ತೆ ಇನ್ನು ಯಾರನ್ನೋ ಬೈತೀವಿ ಅನ್ನೋಕ್ಕಿಂತಾನು ಮೊದಲು ನಮ್ಮ ಭಾಗದ ಯುವಕರು ನಿಜಕ್ಕೂ ಸ್ಕಿಲ್ ಗಳನ್ನ ಕಲ್ತ್ಕೋತಾ ಇದಾರ, ಇದ್ರ ಮೇಲೂ ನಾವು ಫೋಕಸ್ ಮಾಡ್ಬೇಕು. ಹೌದು, ಇವಾಗ ನೋಡಿ ಎಷ್ಟೋ ನಮ್ಮ ಯುವಕರು ವಲಸೆ ಹೋಗ್ತಾ ಇದ್ದಾರೆ ಸರ್, ಮುಂಬೈ, ಬ್ಯಾಂಗ್ಳೂರ್ ಅಂತ. ಸೊ ಅದಕ್ಕೂ ಇದೇ ಕಾರಣ ಅಂತೀರಾ ನೀವು? ಹೌದು ಮೇಡಮ್, ಈಗ ನಮ್ಮ ಈ ಬೀದರಲ್ಲಿ ನೋಡಿ ಯಾವ್ದಾದ್ರು ದೊಡ್ಡ ಕಂಪನಿಗಳಿಲ್ಲ. ಈಗ ಬೀದರ್ ಜಿಲ್ಲೆಯವರು ಹೈದರಾಬಾದ್, ಪುಣೆ, ಮುಂಬೈ ಇಲ್ಲಿ ಹೋಗಿ ಏನ್ ಮಾಡ್ತಾರೆ ಗೊತ್ತಾ ಮೇಡಮ್? ಎಷ್ಟೋ ನನ್ನ ಫ್ರೆಂಡ್ಸ್ ಇದಾರೆ, ಎಲ್ರು ಇದಾರೆ. ಒಬ್ನು ಪಾನಿಪುರಿ ಮಾರ್ತಾನೆ, ಇನ್ನೊಬ್ನು ಫ್ರೂಟ್ಸ್ ಮಾರ್ತಾನೆ, ಇನ್ನೊಬ್ನು ಯಾರ್ದೋ ಹತ್ರ ವೇಟರ್ ಆಗಿ ಕೆಲಸ ಮಾಡ್ತಾನೆ. ಇವೆಲ್ಲ ಯಾಕೆ ಪರಿಸ್ಥಿತಿ ಬಂತಂದ್ರೆ ನಾವು ಕರೆಕ್ಟ್ ಆಗಿ ಡಿಗ್ರಿ ಟೈಮಲ್ಲಿ, ಪಿ ಯು ಟೈಮಲ್ಲಿ ಯಾವುದೋ ಒಂದು ಸ್ಕಿಲ್ ಗಳನ್ನ ಕಲ್ತ್ಕೊಂಡ್ರೆ ಆ ಸಮಸ್ಯೆ ಇರ್ತಾ ಇರ್ಲಿಲ್ಲ. ಮತ್ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಕ್ಕಳಿಗೆ ಒಳ್ಳೆ ರೀತಿ ಕೋಚಿಂಗ್ ಕೊಡ್ಬೇಕಂದ್ರೆ ಒಳ್ಳೆ ಇನ್ಸ್ಟಿಟ್ಯೂಟ್ಗಳು ಇಲ್ಲ. ನಿಮಗೆ ನೀಟು, CT ಇವುಗಳನ್ನ ಹೇಳ್ಬೋದು,
ಆದ್ರೆ ಬದುಕಿಗೆ ಕೇವಲ ಸರ್ಕಾರಿ ನೌಕರಿ ಒಂದೇ ಉದ್ದೇಶ ಅಲ್ಲ, ಬದುಕಿಗೆ ಸುಮಾರು ದಾರಿಗಳಿದೆ. ಆ ಸುಮಾರು ದಾರಿಗಳನ್ನ ಕಲಿಸ್ಕೊಡುವಂತ ಕೇಂದ್ರಗಳು ಬೀದರ್ನಲ್ಲಿಲ್ಲ. ಅದನ್ನ ಡೆವಲಪ್ ಮಾಡಿದ್ರೆ, ಸ್ಕಿಲ್ ಸೆಂಟರ್ ಗಳನ್ನ ಬೀದರಲ್ಲಿ ಡೆವಲಪ್ ಮಾಡಿದ್ರೆ ಖಂಡಿತ ನಮ್ಮವ್ರಿಗೆ ಉದ್ಯೋಗ ಸಿಗುತ್ತೆ. ವರ್ಕ್ ಫ್ರಮ್ ಹೋಮ್ ಮಾಡಬಹುದು ಸರ್. ಇವಾಗ ಹೆಂಗಿರುತ್ತೆ ಅಂದ್ರೆ ಇಷ್ಟೊಂದು ಇದು ಆದ್ರೂ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಆದ್ರೂ ಕೂಡ ಇಲ್ಲಿ ಹೇಗಿದೆ ಅಂತ ಕಲ್ಯಾಣ ಕರ್ನಾಟಕ ಗಡಿ ವಿಭಾಗದಲ್ಲಿ ಸುಮಾರು ಸಮಸ್ಯೆಗಳು, ನೀರಿನ ಸಮಸ್ಯೆ, ಉದ್ಯೋಗದ ಸಮಸ್ಯೆ, ಅದನ್ನ ಬಿಟ್ಬಿಟ್ಟು ಕಡು ಬಡತನದಲ್ಲೂ ಇವಾಗ ಯಾವ ರೀತಿ ನೀವು ಬಂದಿದ್ರಿ ಮೇಲೆ. ಸೊ ಅಂತಹ ಮಕ್ಕಳು ಏನ್ ಮಾಡ್ಬೇಕು? ಈಗ ನೀವು ಅಂತ ಇದ್ದೀರಾ ಸ್ಕಿಲ್ಸ್ ಇನ್ಸ್ಟಿಟ್ಯೂಟ್ ಅಂತ. ಸೊ ಒಂದೊಂದು ಫೀಸ್ ನೋಡಿದ್ರೆ ಒಬ್ಬೊಬ್ಬರಿಗೆ ಕೊಡೋದಕ್ಕಾಗತ್ತೆ, ಒಬ್ಬೊಬ್ಬರಿಗೆ ಕೊಡೋದಕ್ಕಾಗಲ್ಲ. ಸೊ ಅದಕ್ಕೆ ಏನ್ ಹೇಳ್ತೀರಾ ಸರ್ ನೀವು? ಮ್ಯಾಮ್, ನಾನು ಫಸ್ಟ್ ಏನ್ ಹೇಳ್ತೀನಂದ್ರೆ, ನನಗೂ ಬಡತನ ಇತ್ತು. ನನ್ ಪತ್ರಕರ್ತ ಆಗೋ ಅವಶ್ಯಕತೆ ಇರ್ಲಿಲ್ಲ. ಎಲ್ಲದರಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾ ಇದ್ದೆ. ಬಿಕಾಮ್ ಮುಗಿದ ಮೇಲೆ ಯಾವುದೋ ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ನನಗೂ ಒಳ್ಳೆ ಸ್ಯಾಲ್ರಿ ಬರ್ತಾ ಇತ್ತು, ಆರಾಮಾಗಿರ್ಬಹುದು. ಆದ್ರೆ ನಮ್ಗೆ ಏನ್ ಪ್ಯಾಷನ್ ಇದೆ, ನಮ್ಗೆ ಇನ್ನರಲ್ಲಿ ನಮ್ಗೆ ಗೊತ್ತಾಗ್ಬೇಕು, ನಾನು ಇದೇ ಪರ್ಪಸ್ಗೆ ಹುಟ್ಟಿದೀನಿ, ನಾನು ಇದನ್ನೇ ಮಾಡ್ಬೇಕು ಅಂತ. ನನಗೂ ತುಂಬಾ ಜನ ಹೇಳಿದ್ರು, ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ, ಯಾವ್ದಾದ್ರು ಕಂಪನಿಯಲ್ಲಿ ಸೇರ್ಕೋ, ಪ್ರಮೋಷನ್ ಆಗುತ್ತೆ ಆರಾಮಾಗಿ. ಆದ್ರೆ ನೀನ್ ಬೇಡ, ನಾನು ಪತ್ರಕರ್ತನೇ ಆಗ್ತೀನಿ, ನಾನು ಪತ್ರಿಕೋದ್ಯಮದಲ್ಲೇ ಇರ್ತೀನಿ. ನಾನು ಇವತ್ತು ಹೇಳ್ತಾ ಇದ್ದೀನಿ ಮೇಡಮ್, ಮುಂದೆ ನಾ ಏನ್ ಮಾಡಿದ್ರು ಈ ಪತ್ರಿಕೋದ್ಯಮನ ಬಿಡಲ್ಲ. ಯಾಕಂದ್ರೆ ಈ ನನಗೊಂದು ಯಾವಾಗ್ಲೂ ಏನ್ ಅನಿಸ್ತಾ ಇತ್ತು, 4 ಜನರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಬೇಕು ಅಂತ ನನ್ನ ಮನ್ಸಲ್ಲಿತ್ತು. ಈಗ ಪ್ರತಿಯೊಬ್ಬ ಯುವಕನು, ಪ್ರತಿಯೊಬ್ಬ ವಿದ್ಯಾರ್ಥಿನೂ ಇದನ್ನೇ ಅರ್ಥ ಮಾಡ್ಕೊಳ್ಬೇಕು. ನಿಜಕ್ಕೂ ಈಗ ಕ್ಯಾಮ್ರಾ ಹ್ಯಾಂಡಲಿಂಗ್ ಇದೆ, ಅದೊಂದು ದೊಡ್ಡ ಪ್ರೊಫೆಷನ್. ಅಡಿಗೆ ಮಾಡೋ ಭಟ್ಟರು ಇದಾರಲ್ಲ, ಅದು ಒಂದು ದೊಡ್ಡ ಪ್ರೊಫೆಷನ್. ಇವ್ರು ನಮ್ಮ ಭಾಗದವ್ರು ಬರೀ ಸರ್ಕಾರಿ ನೌಕರಿ ಅಂತ ಹೋಗ್ತಾರೆ. ಸರ್ಕಾರಿ ನೌಕರಿ ಬರೀ 2% ಜನರಿಗೆ ಮಾತ್ರ ಉದ್ಯೋಗ ಕೊಡುತ್ತೆ ಮೇಡಮ್. ಇನ್ನುಳಿದಂತ 98% ಜನರಿಗೆ ಖಾಸಗಿ ಕಾರ್ಪೊರೇಟ್ ಸೆಕ್ಟರ್ಗಳೇ ಉದ್ಯೋಗ. ಅವುಗಳನ್ನು ನಾವು ಕಲಿಯುವಂತ ಅವಶ್ಯಕತೆ ಇದೆ. ಈಗ ಬೀದರಲ್ಲಿ ನೋಡಿ, ಯಾರೋ ತುಂಬಾ ಚೆನ್ನಾಗಿ ಚಾಯ್ ಮಾಡ್ತಾರಂದ್ರೆ ಒಂದು ದಿನಕ್ಕೆ 10,000 ಸಂಪಾದನೆ ಮಾಡ್ತಾರೆ. ಅದಕ್ಕೆ ನಮ್ಮ ಹತ್ರ ಏನ್ ಸ್ಕಿಲ್ ಇದೆ, ನಾವು ಯಾವುದರ ಮೇಲೆ ನಮ್ಗೆ ಇಂಟ್ರೆಸ್ಟ್ ಇದೆ, ಇಂಟ್ರೆಸ್ಟ್ ಬೇಸ್ ಕೆಲಸ ಮಾಡ್ಬೇಕು ಮೇಡಮ್. ಕಾಟಾಚಾರಕ್ಕೆ ಕೆಲಸ ಮಾಡಿದ್ರೆ ಖಂಡಿತ ಸಕ್ಸಸ್ ರೇಟ್ ಅಲ್ಲಿ ತುಂಬಾ ಕಡಿಮೆ. ಸರ್, ಇವಾಗ ಸರ್ಕಾರ ಉದ್ಯೋಗ ಅಂತ ಹೇಳ್ತಾ ಇದ್ದೀರಾ, ಸುಮಾರು ಹೋರಾಟಗಳಾಗ್ತಿದೆ ಅದ್ರಾಗ. ಯುವ ಜನತೆಗೆ ಅದು ಸರ್ಕಾರ ಉದ್ಯೋಗನೇ ಸಿಗ್ತಾ ಇಲ್ಲ, ಏನೇನೋ ಆಗ್ತಾ ಇದೆ, ಬಿಡ್ತೀವಿ, ಮಾಡ್ತೀವಿ, ಬಜೆಟ್ ಬಂದಿಲ್ಲ, ಇದು ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನೀವೇನ್ ಹೇಳಕ್ ನಿಮ್ಮ ಅನಿಸಿಕೆ? ಮೇಡಮ್, ಸರ್ಕಾರಿ ನೌಕರಿ ಒಳ್ಳೇದು, ಆದ್ರೆ ನಾವು ಸರ್ಕಾರಿ ನೌಕರಿಗೆ ಸೇರಿದ್ಮೇಲೆ ಏನ್ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಸರ್ಕಾರಿ ನೌಕರಿ, ಈಗ ನಾನು ಎಷ್ಟೋ ಸಲ ನೋಡ್ತೀನಿ, ಈ ಲೋಕಾಯುಕ್ತ ದಾಳಿಗಳಾದಾಗ ಸರ್ಕಾರಿ ನೌಕರಿ ಅಲ್ಲೇ ಅವರೆಲ್ಲ ಅರೆಸ್ಟ್ ಆಗ್ತಾರೆ ಆನ್ ಸ್ಪಾಟ್. ಮೊನ್ನೆ ಒಬ್ಬ ಇನ್ಸ್ಪೆಕ್ಟರ್ ಅರೆಸ್ಟ್ ಆದ, ಕಿರ್ಚಾಡ್ತಾ ಇದ್ದ, ಅಮ್ಮ ಅಂತ ಕರೀತಾ ಇದ್ದ. ಈಗ ಆತ ಎಕ್ಸಾಮ್ ಏನಕ್ಕೆ ಬರ್ದಿದ್ದು? ಸರ್ಕಾರಿ ನೌಕರಿ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೋಗ್ತಾರೆ. ಆತ ಜಾಬ್ ಪಡೆಯುವಾಗ ಇದೇ ಭ್ರಷ್ಟಾಚಾರದ ವಿರುದ್ಧ ಆತ ಉದ್ದುದ್ದದ ಪ್ರಬಂಧ ಬರೀತಾನೆ. ಭ್ರಷ್ಟಾಚಾರ ಮುಕ್ತ ಭಾರತ ಮಾಡ್ತೀವಿ, ಭ್ರಷ್ಟಾಚಾರ ರಹಿತ ಸಮಾಜ ಕಟ್ತೀವಿ. ಅದೇ ವ್ಯಕ್ತಿ ಭ್ರಷ್ಟಾಚಾರ ಮಾಡಿದಾಗ ಹಾಗಿದ್ರೆ ಆ ಸರ್ಕಾರಿ ನೌಕರಿಗೆ ಸೇರೋದೇ ಆತಕ್ಕೆ? ಒಂದು ಪ್ರಶ್ನೆ. ಇನ್ನೊಂದು, ಈ ಸರ್ಕಾರಿ ನೌಕರಿ ಅಂತಿದಾರಲ್ಲ ಮೇಡಮ್, ಸರ್ಕಾರಿ ನೌಕರಿ ಬರೀ ನಾನು ಇದು 3ನೇ ಸಲ ರಿಪೀಟ್ ಮಾಡೋದು, 2% ಜನರಿಗೆ ಮಾತ್ರ ಉದ್ಯೋಗ ಕೊಡುತ್ತೆ. ಒಂದು. ಇನ್ನೊಂದು, ಸಮಾಜದಲ್ಲಿ ನಾನು ಬೆಳಗಾವಿಯಲ್ಲಿ ಒಬ್ಬ ಫಾರ್ಮರ್ನ ನೋಡಿದ್ದೆ, ಅವರು ತಿಂಗಳಿಗೆ 3 ಲಕ್ಷ ಗಳಿಸ್ತಾರೆ ಮೇಡಮ್, ಇರೋದು ಬರೀ 3 ಎಕರೆ ಲ್ಯಾಂಡ್. ಅಂದ್ರೆ ನಮ್ಗೆ ದುಡಿಲಿಕ್ಕೆ ಭೂಮಿ ಇದೆ, ಕೆಲಸ ಮಾಡ್ಲಿಕ್ಕೆ ಎಲ್ಲವೂ ಶಕ್ತಿ ಇದೆ. ಅದನ್ನ ಬಿಟ್ಟು ಈ ಯಂಗ್ ಏಜ್ ಅಲ್ಲಿ ನಾನು ಬರೀ ಸರ್ಕಾರಿ ನೌಕರಿಗೆ ಹೋಗ್ತೀನಿ, 21ರಿಂದ 25 30 ಏಜ್ ಇದೆ, ನಾವು ದುಡಿಯುವಂತ ಮೇನ್ ಟೈಮ್ ಮೇಡಮ್. ಇದರಲ್ಲೇ ನಾವು ಸರ್ಕಾರಿ ನೌಕರಿ ಅಂತ ಹೋದಾಗ 2% ಜನ ಸಕ್ಸಸ್ ಆಗ್ತಾರೆ, ಉಳಿದವರಿಗೆ ಕೆಲಸ ಇರಲ್ಲ. ಮನೆಗೆ ಬಂದು ಏನ್ ಮಾಡ್ಬೇಕು ಅಂತ ಡಿಪ್ರೆಷನ್ಗೆ ಹೋಗ್ತಾರೆ. ಇದು ಕಾಮನ್ ಮೇಡಮ್. ಈ ಬಡತನದಲ್ಲಿದ್ದವ ಅಲ್ಲಿ ಧಾರವಾಡ, ಬಿಜಾಪುರಲ್ಲಿ ತಿಂಗಳಿಗೆ 6,000 8,000 PG ರೆಂಟ್ ಕಟ್ಟಬೇಕು, ಬುಕ್ಗಳನ್ನು ತಗೋಬೇಕು, ಲೈಬ್ರರಿಗೆ ಹೋಗ್ಬೇಕು. ಇದಿಷ್ಟೆಲ್ಲ ಆಗಲ್ಲ, ಅರ್ಧದಲ್ಲಿ ಬಿಟ್ಟು ಬರ್ತಾನೆ. ಮತ್ತೆ ಕೆಲಸ ಇಲ್ಲ, ನನಗೆ ಕೆಲ್ಸಕ್ಕೆ ರೆಫರ್ ಮಾಡಿ ಅಂತ ಹೇಳ್ತಾನೆ. ಆಗ ಸ್ಕಿಲ್ಸು ಇರಲ್ಲ, ಎಜುಕೇಶನ್ ಅರ್ಧದಲ್ಲಿ ಬಿಡ್ತಾನೆ, ಕೊನೆಗೆ ಸಂಸಾರ. ನಿಜಕ್ಕೂ ನನ್ನ ಫ್ರೆಂಡ್ಸ್ ಒಂದು 100 ಜನ ಇದಾರೆ ಮೇಡಮ್. ಅವ್ರು ತಪ್ಪಂತಲ್ಲ, ಆ ರೀತಿ ಸಮಾಜ ನಿರ್ಮಾಣವಾಗಿ ಹೋಗಿದೆ. ಸರ್ಕಾರಿ ನೌಕರಿ ಇದ್ರೆ ಆತ ಶ್ರೇಷ್ಠ, ಮಿಕ್ಕಿದವ್ರು ಕೆಲಸ ಮಾಡೋರು ಯಾರು ಶ್ರೇಷ್ಠ ಅಲ್ಲ. ಅಂದ್ರೆ ಮಿಕ್ಕಿದವ್ರು ಏನೇ ಮಾಡ್ಲಿ ಅದು ಕೂಲಿ ಕೆಲಸ ಮೇಡಮ್. ಇವತ್ತು ರೈತರ ಮಕ್ಕಳ ವಿಷಯಕ್ಕೆ ಬಂದಾಗ ರೈತರು ಏನ್ ಕಡಿಮೆ ಇಲ್ಲಲ್ಲ ಮೇಡಮ್? ಹೌದು ಸರ್. ಇವತ್ತು 10 ಎಕರೆ 15 ಎಕರೆ ಭೂಮಿ ಇದ್ದಾವ. ಒಬ್ಬ ಸರ್ಕಾರಿ ನೌಕರಿ ಎಷ್ಟು 1 ಲಕ್ಷ ಸಂಬಳ ಕೊಡಬಹುದು. ನಿಯತ್ತಿಂದ ದುಡಿದ್ರೆ ಸರ್ಕಾರಿ ನೌಕರಿಗಿಂತಲೂ ನಾವು ಖಾಸಗಿಯಲ್ಲಿ ಹೆಚ್ಚಿಗೆ ದುಡಿಬಹುದು. ಒಬ್ಬ ರೈತ ಕೂಡ ಸರ್ಕಾರಿ ನೌಕರನ್ನ ಮೀರಿಸಬಹುದು. ಆದ್ರೆ ಇವರೆಲ್ಲ ಟೇಬಲ್ ಮೇಲೆ ಎಷ್ಟು ಸಂಬಳ ಬರುತ್ತೆ ಅನ್ನೋಕ್ಕಿಂತ ಟೇಬಲ್
ಕೆಳಗಿಂದ ಕೆಳಗಡೆ ಎಷ್ಟು ಎಷ್ಟು ಬರುತ್ತೆ ಅಂತ. ಈ ನಮ್ ಪೇರೆಂಟ್ಸ್ ಗಳು ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೋಬೇಕು. ಹೌದು. ಸರ್ಕಾರಿ ನೌಕರಿ ಇದೆ, ಕಮಿಷನ್ ದುಡ್ಡು ತರ್ತಾನೆ, ನಮ್ಮನ್ನ ಸಾಕ್ತಾನೆ ಅಂತ ಪಾಪದ ದುಡ್ಡಲ್ಲಿ ನೀವು ಐಷಾರಾಮಿ ಮಾಡ್ತೀರಂದ್ರೆ ಅದು ಒಂದಲ್ಲ ಒಂದಿನ ಅದು ನಿಮಗೆ ವಿನಾಶದ ಹಾದಿ ತೋರಿಸುತ್ತೆ. ಹೌದು ಸರ್. ಇವಾಗ ನೋಡಿ, ಸರ್ಕಾರದ ಒಂದು ಅದು ಉದ್ಯೋಗ ಸಿಗ್ಬೇಕಂದ್ರೂ ಕೂಡ ಅದ್ರಲ್ಲೂ ಕೂಡ ಟ್ಯಾಲೆಂಟ್ ಕಿನ ಹೆಚ್ಚಿಗೆ ಏನ್ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ನಡೀತಾ ಇದೆ ಸರ್. ಅದು ಯಾವತ್ತಿಗೂ ಕೊನೆಗೂಡುತ್ತಾ ಇಲ್ವಾ ಸರ್? ನಿಮ್ ಪ್ರಕಾರ ಏನ್ ಹೇಳ್ತೀರಾ? ಮೇಡಮ್, ಈಗ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಹೌದು ಸರ್. ನಾನು ಹೋರಾಟಕ್ಕೆ ನಾವು ಸಪೋರ್ಟ್ ಮಾಡಿದ್ವಿ. ಭ್ರಷ್ಟಾಚಾರ ಆಗ್ತಾ ಇದೆ, ಅದಕ್ಕೆ ಕಡಿವಾಣ ಹಾಕ್ಬೇಕು. ಯಾರು ಕಡಿವಾಣ ಹಾಕ್ಬೇಕು ಮ್ಯಾಮ್? ಸರ್ಕಾರ ಅಂದ್ರೆ ಯಾರು ಮೇಡಮ್? ಶಾಸಕರು, ಸಂಸದರು. ಅವ್ರನ್ನ ಯಾರು ಆಯ್ಕೆ ಮಾಡ್ತಾ ಇದ್ದಾರೆ? ಜನರು. ಅಲ್ಲಿರೋ ಪ್ರೊಟೆಸ್ಟ್ ಮಾಡೋ ಯುವಕರೇ ಅಲ್ಲ, ಯುವಕರು. ಹೌದು. ವೋಟ್ ಹಾಕೋ ಟೈಮಲ್ಲಿ ನೀವು ಬುದ್ಧಿಯನ್ನ ಯೂಸ್ ಮಾಡಿ ಒಳ್ಳೆ ಕ್ಯಾಂಡಿಡೇಟ್ ವೋಟ್ ಹಾಕಿದಾಗ ಒಳ್ಳೆ MLA ಬರ್ತಾ ಇದ್ದ, ಒಳ್ಳೆ ಮಿನಿಸ್ಟರ್ ಬರ್ತಾನೆ, ಒಳ್ಳೆ MP ಬರ್ತಾನೆ, ಒಳ್ಳೆ ರೂಲ್ಸ್ ಗಳನ್ನ ಮಾಡ್ತಾನೆ. ನೀವು ಭ್ರಷ್ಟಾಚಾರಿಗಳಿಗೆ ಅವತ್ತು ಎಲೆಕ್ಷನ್ ಟೈಮಲ್ಲಿ 500,000ಕ್ಕೆ ಲಿಕ್ಕರ್ಗಳಿಗೆಲ್ಲ ಮಾರಾಟವಾಗಿ ನೀವು ವೋಟ್ ಹಾಕ್ತೀರಿ. ಮತ್ತೆ ಸರ್ಕಾರದ ತಪ್ಪು, ಅಲ್ಲಿ ಸ್ಕ್ಯಾಮ್ ನಡೀತು ಅಂತ. ಇದು ನಾನು ಅಂತೀನಿ ಮೇಡಮ್, ಎಲೆಕ್ಷನ್ ಟೈಮಲ್ಲಿ ಆತ ಬಡವ ಇರಲಿ, ಯಾರೇ ಇರಲಿ, ಒಳ್ಳೆ ಎಜುಕೇಶನ್ ಗೊತ್ತಿದೆಯಾ, ಹೆಲ್ತ್ ಪಾಲಿಸೀಸ್ ಗೊತ್ತಿದಾವ, ಎಕನಾಮಿಕ್ಸ್ ಬಗ್ಗೆ ಗೊತ್ತಿದೆ, ಅಂಥವ್ರಿಗೆ ನೋಡಿ ಓಟ್ ಹಾಕಿದಾಗ ಈ ರೀತಿ ಪ್ರೊಟೆಸ್ಟ್ ಮಾಡೋ ಅವಶ್ಯಕತೆನೇ ಇರಲ್ಲ ಸರ್. ಆದ್ರೆ ಇವಾಗ ಶಾಸಕರು ಓಟು ಅಂತ ಬಂದಿದ್ರೆ ಎಂತಹ ಅಂತಾರಲ್ಲ, ಎಂತಹ ಸಾಂಚ ವ್ಯಕ್ತಿ ಇದ್ರು ಕೂಡ ಮತ್ತೆ ಬರೋದು ಅದೇ ಹಾದಿಗೆ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ? ಎಲೆಕ್ಷನ್ಗೆ ನಿಂದಿರ್ತಾರೆ, ಓಕೆ. ಸೊ ನಿಂತಾಗ ಅನ್ಸುತ್ತೆ ಅವರಿಗೂ, ಅವ್ರ ಮನಸ್ಸಲ್ಲೂ ಇರುತ್ತೋ ಅಥವಾ ಎದುರುಗಡೆ ತೋರ್ಸ್ಕೊತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ನಾನ್ ಮಾಡ್ಬೇಕು, ನಾನ್ ಮಾಡ್ತೀನಿ, ಸಮಾಜಕ್ಕೆ ಮಾಡ್ತೀನಿ. ಆದ್ರೆ ಏನ್ ಮಾಡಕ್ಕಾಗತ್ತೆ ಸರ್? ಜನರು ಏನ್ ಮಾಡ್ತಾರೆ, ಈ ವ್ಯಕ್ತಿ ಮಾಡ್ತಾನೆ ಅಂದ್ರೆ ನಾವು ಮಾಡ್ಲೇಬೇಕು, ನಾವು ಹಾಕ್ಲೇಬೇಕು ಅನ್ನೋದು. ಆದ್ರೆ ಯಾರು ಎಲೆಕ್ಷನ್ಗೆ ನಿಂತಿದ್ದಾರೋ ಆ ಮನುಷ್ಯನ ಮನಸ್ಸಿನ ಬೆಳವಣಿಗೆ ಯಾವ ರೀತಿ ಇರ್ಬೇಕು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ನೋಡಿ, ಸುಮಾರು ಜನರು ಅವ್ರ ಮೇಲೆ ಏನ್ ಮಾಡ್ತಾರೆ, ಟ್ರಸ್ಟ್ ಮಾಡ್ತಾರೆ. ಓಕೆ. ಸೊ ಇವಾಗ ನಿಮಗ್ ಗೊತ್ತೇ ಇದೆ, ಈ ರೀತಿ ಮಾಡಿದ್ರೆ ಹೀಗಾಗೋಯ್ತು, ಈ ರೀತಿ ಮಾಡೋದಕ್ಕೆ ಹೋಗಿದ್ರೆ ಹೀಗಾಗೋಯ್ತು. ಸೊ ಜನರು ಏನ್ ಮಾಡ್ಬೇಕು ಸರ್ ಮಾಡಿದ್ರೆ? ಅಥವಾ ಇಲ್ಲಿ ಏನ್ ಜನರದ್ದು ತಪ್ಪಾ? ಮೇಡಮ್, ಜನರ ತಪ್ಪಂತ ಅನ್ಲಿಕ್ಕಿಲ್ಲ. ಈಗ ಅವ್ರಿಗೆ ಆಪ್ಷನ್ಸ್ಗಳೇ ಇಲ್ಲ. ಈ ಕಡೆ ಅವ್ರು ಇರ್ತಾರೆ, ಈ ಕಡೆ ಇವ್ರು ಇರ್ತಾರೆ, ಇವ್ರಿಬ್ರು ನಡುವೆ ಫೈಟ್. ಹೌದು. ಇವ್ರು ಈ ಕಡೆ ಒಂದ್ ಕುಟುಂಬ, ಈ ಕಡೆ ಒಂದ್ ಕುಟುಂಬ. ಸೆಂಟ್ರ್ ಅಲ್ಲಿ ನಮ್ ಸಾಹೇಬ ಈತ, ನಮ್ ಸಾಹೇಬ ಈತ. ನಮ್ ಸಾಹೇಬನಿಗೆ ನೀನೇನಾದ್ರು ಅಂದ್ರೆ ಇವನ್ ಬ್ಯಾನರ್ ಹರಿತಾನೆ, ಇವನ್ ಸಾಹೇಬನಿಗೆ ಏನಂದ್ರೆ ಇವನ್ ಬ್ಯಾನರ್. ಇವ್ರ ಮನೆಯಲ್ಲಿ ನೈಟ್ ಟೈಮ್ ಅಲ್ಲಿ ತಿನ್ಲಿಕ್ಕೆ ಕರೆಕ್ಟ್ ಆಗಿ ಊಟಕ್ಕೆ ಸಿಗ್ತಾ ಇದೆಯೋ ಅದು ಯೋಚನೆ ಮಾಡಲ್ಲ. ಮಗಳಿಗೆ ಎಜುಕೇಶನ್ ಫೀಸ್ ಕಟ್ಲಿಕ್ಕೆ ದುಡ್ಡು ಇದೆಯೋ ಇಲ್ಲೋ ಅದು ಯೋಚನೆ ಮಾಡಲ್ಲ. ಇವ್ರು ಯೋಚನೆ ಮಾಡೋದೇನು, ನಮ್ ಸಾಹೇಬರಿಗೆ ಈ ತರ ಅಂದ್ರು, ಇವ್ರು ನಮ್ ಲೀಡರ್ ವಿರುದ್ಧ ಇವ್ರು ಮಾತಾಡಿದ್ರು. ಇದನ್ನ ನಮ್ ಕಲ್ಯಾಣ ಕರ್ನಾಟಕದ ಯುವಕರು ಆ ಮೈಂಡ್ ಸೆಟ್ ಯಾವತ್ತು ತೆಗಿತಾರೋ, ಇವ್ರು ಒಂದಿನ ಆದ್ರೂ ನಮ್ ಯುವಕರು ತಪ್ಪಂತಲ್ಲ, ಆದ್ರೆ ಯುವಕರು ಈ ಭಾವನೆಗಳು ಬೆಳೆಸ್ಕೊಳ್ಬೇಕು. ನಮ್ ಕಲ್ಯಾಣ ಕರ್ನಾಟಕಕ್ಕೆ, ಬೀದರ್ಗೆ, ರಾಯಚೂರು, ಯಾದಗಿರಿ ಇವು ಭಾಗಗಳಿಗೆ ಒಳ್ಳೆ ಫೆಸಿಲಿಟಿ ತಂದು ಕೊಡೋ MLA MP ಗಳನ್ನ ಆಯ್ಕೆ ಮಾಡ್ರಿ. ಈ ಕುಟುಂಬದವ್ರು ಇದಾರೆ, ಆ ಕುಟುಂಬದವ್ರು ಇದಾರೆ, ಅವ್ರ ಅಜ್ಜ MLA ಇದ್ರು, ಅವ್ರ ಮುತ್ಯ ಮಿನಿಸ್ಟರ್ ಇದ್ರು, ಅಂಥವುಗಳನ್ನ ನೋಡಿ ತಂದು ಅವ್ರನ್ನ ಆಯ್ಕೆ ಮಾಡಿ ಕೂಡ್ಸೋ ಬದಲು ಒಳ್ಳೆ ಎಜುಕೇಶನ್ ಎಲ್ಲವೂ ಕಲ್ತಂತವ್ರಿಗೆ ತರಬೇಕು. ಇನ್ನೊಂದು ಅವ್ರ ಮೈಂಡ್ ಸೆಟ್ ಹೆಂಗಿರ್ಬೇಕಂದ್ರೆ, ಎಲೆಕ್ಷನ್ ಟೈಮಲ್ಲಿ ಬರೀ ಬಂದು ಬುರುಡೆ ಭಾಷಣ ಮಾಡಿ ಹೋಗೋದು ಬಿಟ್ರೆ ಸಮಾಜಕ್ಕೆ ಉದ್ಧಾರ ಮಾಡ್ಬೇಕು ಅನ್ನೋ ಮನಸ್ಸು ಅವ್ರದ್ದಿರ್ಬೇಕು. ಇನ್ನೊಂದು, ಇವರು ಚೇಂಜ್ ಆಗ್ತಾರೆ ಅನ್ನೋ ರೇಷು 50-50. ಅದಕ್ಕಾಗಿ ಯುವಕರೇ ರಾಜಕೀಯಕ್ಕೆ ಬರ್ಬೇಕು. ಯುವಕರು ರಾಜಕೀಯಕ್ಕೆ ಬಂದಾಗ ಒಂದಿಷ್ಟು ಸಮಸ್ಯೆಗಳು ಎದುರಿಸೋದು 100% ಸಮಸ್ಯೆಗಳು ಎದುರಿಸ್ತಾರೆ. ಅದಕ್ಕಾಗಿ ನಾನು ನನ್ನ ಕೈಯಿಂದ ಎಷ್ಟು ಆಗುತ್ತೆ ಅಷ್ಟು ಸೊಲ್ಯೂಷನ್ ಆಗಿ ಐ ಆಮ್ ಅ ಲೀಡರ್ ಅಂತ ಒಂದು ಪುಸ್ತಕ ಬರ್ತೀನಿ. ಆ ಪುಸ್ತಕದಲ್ಲಿ ಏನಿದೆ ಅಂದ್ರೆ, ಯುವಕರು ರಾಜಕೀಯಕ್ಕೆ, ಇಂದಿನ ಯುವಕರು ರಾಜಕೀಯಕ್ಕೆ ಹೇಗ್ ಬರ್ಬೇಕು, ರಾಜಕೀಯದಲ್ಲಿ ಬಂದಾಗ ಯಾವ ರೀತಿ ಅವ್ರ ಮೈಂಡ್ ಸೆಟ್ ಇರಬೇಕು, ಸೋಲು ಗೆಲುವು ಇರುತ್ತೆ, ಸಮಾಜದಲ್ಲಿ ಸಮಸ್ಯೆಗಳನ್ನ ಹೆಂಗ್ ಐಡೆಂಟಿಫೈ ಮಾಡ್ಬೇಕು, ಜನರ ಜೊತೆ ಹೆಂಗ್ ಓಡನಾಟ ಬೆಳೆಸ್ಕೊಳ್ಬೇಕು, ಜನರ ವಿಶ್ವಾಸವನ್ನ ಹೇಗ್ ಗಳಿಸ್ಬೇಕು, ಜನರ ಈ ಸರ್ಕಾರಿ ಮಟ್ಟದಲ್ಲಿ ಅವ್ರ ಸಮಸ್ಯೆಗಳನ್ನ ಹೇಗ್ ಬಗೆಹರಿಸ್ಕೊಳ್ಬೇಕು, ಇವೆಲ್ಲವನ್ನ ಡೀಟೇಲ್ಡ್ ಆಗಿ ನನ್ನ ಐ ಆಮ್ ಅ ಲೀಡರ್ ಪುಸ್ತಕದಲ್ಲಿ ಬರ್ತಿದ್ದೀನಿ. ಈ ಪುಸ್ತಕ ಮೇನ್ ಉದ್ದೇಶನೇ ಬಡವರ ರಾಜಕೀಯಕ್ಕೆ ಬಂದಾಗ ಯಾವ ರೀತಿ ರಾಜಕಾರಣ ಮಾಡಬೇಕು ಅನ್ನೋದನ್ನ ಪುಸ್ತಕದಲ್ಲಿ ತೋರಿಸ್ತೀನಿ. ಖಂಡಿತ ಯಾರಾದ್ರೂ ಫ್ರೀ ಇದ್ದಾಗ ಅದನ್ನ ನೋಡ್ಬೋದು. ಈ ಬುಕ್ಕು ಸಿಗುತ್ತೆ, ಅದನ್ನು ಓದೋರಿಗೆ ಇನ್ನಷ್ಟು ನಾಲೆಜ್ ಬರುತ್ತೆ. ಸರ್, ಇವಾಗ ನೋಡ್ಬೇಕಂದ್ರೆ ನಾವು ಇಷ್ಟೊತ್ತವರೆಗೂ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಬಗ್ಗೆ ಮಾತಾಡಿದ್ವಿ. ಒಳಗಡೆ ಅಂದ್ರೆ ಈಗ ನಮ್ಮ ಜಿಲ್ಲೆ, ಇವಾಗ ನಿಮ್ದು ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು 3-4 ವರ್ಷದ ನಿಮ್ಮ ಪತ್ರಿಕೋದ್ಯಮ ಜೀವನದಲ್ಲಿ ಯಾವುದು ಅಂತಹ ಒಂದು ಸಿಚುವೇಶನ್ ನಿಮ್ಗೆ ಸವಾಲಾಗಿ ನಿಂತಿತ್ತು?
ಮೇಡಮ್ ಈಗ 3-4 ವರ್ಷದಿಂದ ಪತ್ರಿಕೋದ್ಯಮದಲ್ಲಿ ಇದೆ. ಪತ್ರಿಕೋದ್ಯಮ ಅಲ್ಲ, ಅದು ಪತ್ರಿಕಾ ರಂಗ. ಯಾಕಂದ್ರೆ ಅದನ್ನು ಉದ್ಯಮ ಮಾಡ್ಕೊಂಡವ್ರು ತುಂಬಾ ಜನ ಇದ್ದಾರೆ, ಆದ್ರೆ ನಾವು ಸೇವೆ ಮಾಡ್ಲಿಕ್ಕೆ ಅಂತ ಅದ್ರಲ್ಲಿ ಬಂದವರು. ಈಗ ಪತ್ರಿಕಾ ರಂಗದಲ್ಲಿ ಬಂದಾಗ ಬೀದರಲ್ಲಿ ಒಂದಷ್ಟು ಇಶ್ಯೂಸ್ಗಳಿದೆ. ಈ ಕಾರಂಜ ಸಂತ್ರಸ್ತರ ವಿಷಯ ಒಂದೊಂದ್ಸಲ ಕಣ್ಣೀರ್ ಬರುತ್ತೆ. ಕಾರಂಜ ಸಂತ್ರಸ್ತರ ನೋವು ಕೇಳಿದ್ರೆ ಕಣ್ಣೀರ್ ಬರುತ್ತೆ. ಯಾಕಂದ್ರೆ ಯಾವಾಗ ಡ್ಯಾಮ್ ಅನ್ನ ಕಟ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ 50-60 ಎಕರೆ ಭೂಮಿ ಇರುವಂತಹ ಊರಿಗೆ ಗೌಡ, ಪಟೇಲ, ಜಮೀನ್ದಾರ ಇದ್ದವರೆಲ್ಲ ಹೋಗ್ಲಿ ನಮ್ಮ ಊರಿಗೆ ಒಳ್ಳೇದಾಗುತ್ತೆ, ಬೀದರ್ ಜಿಲ್ಲೆಗೆ ಒಳ್ಳೇದಾಗುತ್ತೆ, ಈ ಭಾಗದಲ್ಲಿ ಕುಡಿಲಿಕ್ಕೆ ನೀರು ಸಿಗುತ್ತೆ ಅಂತ 50-60 ಎಕರೆ ಸರ್ಕಾರಕ್ಕೆ ಭೂಮಿ ಕೊಟ್ಟಿದ್ದಾರೆ. ಆದ್ರೆ ಭೂಮಿ ಕೊಟ್ಟವರಿಗೆ ಕೆಲವೊಂದಿಷ್ಟು ಜನರಿಗೆ ಪರಿಹಾರನೇ ಬಂದಿಲ್ಲ. ಈಗ ಅವ್ರ ಕುಟುಂಬಗಳು ಏನ್ ಮಾಡ್ತಾ ಇದೆ ಗೊತ್ತಾ ಮೇಡಮ್, ನನ್ಗೆ ವೈನ್ ಶಾಪ್ ಅಲ್ಲಿ ಸಿಕ್ಕಿದ್ದಾರೆ. 50 ಸರ್, ನಮ್ಮ ಅಜ್ಜಂದು 50 ಎಕರೆ ಭೂಮಿ ಇತ್ತು, ಇವತ್ತು ನಾನು ವೈನ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಇನ್ನು ನನ್ನ ಆಫೀಸ್ಗೆ ಎಷ್ಟೋ ಜನ ನಮ್ಮ ಆಫೀಸ್ಗೆ ಬರ್ತಾರೆ ಮೇಡಮ್, ಪೇಪರ್ ಹಿಡ್ಕೊಂಡು, ಸರ್ ನಮ್ಗೆ ಇನ್ನೂ ಪರಿಹಾರನೇ ಬಂದಿಲ್ಲ, ವೈಜ್ಞಾನಿಕ ಪರಿಹಾರ ಬಂದಿಲ್ಲ, ನನ್ನ ಮಗಳು ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾಳೆ ಸರ್. ಅಂದ್ರೆ ಕಾರಂಜ ಸಂತ್ರಸ್ತರು ಮೇಡಮ್, ನಮಗ್ ಕುಡಿಲಿಕ್ಕೆ ನೀರ್, ಕಾರಂಜ ನೀರ್ ಎಷ್ಟು ಸಿಹಿಯಾಗಿದೆಯೋ ಅವ್ರ ಕಣ್ಣೀರಿನ ಕತೆ ಅಷ್ಟೇ ಕಹಿಯಾಗಿದೆ ಮೇಡಮ್. ಸರ್ಕಾರ ತನಿಖೆ ಮಾಡ್ತಾ ಇದೆ, ಒಂದು ಕಮಿಟಿ ಆರ್ಗನೈಸ್ ಮಾಡಿದ್ದಾರೆ, ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ. ಕೆಲವೊಂದು ಶಾಸಕರು ಪ್ರಶ್ನೆಯನ್ನ ಮಾಡಿ ಅದಕ್ಕೆಲ್ಲವನ್ನೂ ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ನಮ್ ಭಾಗಕ್ಕೆ ಇವತ್ತು ಬೀದರು, ಭಾಲ್ಕಿ, ಔರಾದು ನಾವು ಸುಗಮವಾಗಿ ನೀರು ಕುಡಿತಾ ಇದೀವಿ ಅಂದ್ರೆ ಅದು ಕಾರಂಜ ಕಾರಣ. ಆದ್ರೆ ನನಗ್ ನೋವೇನು ಗೊತ್ತಾ ಮೇಡಮ್, ಅವ್ರ ಕಣ್ಣೀರು ಹಾಕ್ತಾ ಇದಾರಲ್ಲ, ನಾವು ಸುಖವಾಗಿ ನೀರು ಕುಡಿತಾ ಇದೀವಿ, ಆದ್ರೆ ಒಂದಿಷ್ಟು ಜನ ಕಣ್ಣೀರ್ ಹಾಕ್ತಾ ಇದಾರಲ್ಲ ಮೇಡಮ್. ನಾವು ಬೀದರ್ನ ಪ್ರತಿಯೊಬ್ಬ ಜನರು ಎಲ್ಲರೂ ಕೂಡಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ಯಾಕಂದ್ರೆ ಇಷ್ಟು ಭಾಗದ ಜನ ನಾವು ನೀರು ಕುಡಿತಾ ಇದ್ದೇವೆ, ಇಷ್ಟು ಭಾಗದ ಜನ ಎಲ್ಲರೂ ಸೇರಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ನಂದೊಂದು ಡ್ರೀಮ್ ಪ್ರಾಜೆಕ್ಟ್ ಮೇಡಮ್. ಹೆಂಗಾದ್ರೂ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ಸರ್ಕಾರ ಮಾಡುತ್ತೆ ಅಂತ ಯೋಚನೆಯಲ್ಲಿ ಇದೀವಿ, ಸರ್ಕಾರ ಮಾಡ್ಬೇಕು. ಮಾಡದೇ ಇದ್ರು ಕೂಡ ಏನಾದ್ರೂ ಮಾಡಿ ಅವ್ರಿಗೆ ಎಲ್ರಿಗೂ ಹೆಲ್ಪ್ ಮಾಡ್ಬೇಕು ಮೇಡಮ್. ಯಾಕಂದ್ರೆ ಅಷ್ಟೊಂದು ಕಷ್ಟ ಅವ್ರು ಅನುಭವಿಸ್ತಾ ಇದ್ದಾರೆ. ಆ ಕಾರಂಜ ಸಂತ್ರಸ್ತರಿಗೆ ಈಗ ಇರ್ಲಿಕ್ಕೆ ಮನೆ ಇಲ್ಲ, ಭೂಮಿ ಇಲ್ಲ, ಅವ್ರ ಬದುಕೇನಂದ್ರೆ ಕೂಲಿ ಕೆಲಸವಾಗಿದೆ ಮೇಡಮ್. 10-15 ಎಕರೆ ಇದ್ದವರು, ಕೃಷಿ ಮಾಡೋರು ಕೂಲಿ ಮಾಡ್ಬೇಕಂದ್ರೆ ನೋವು ತುಂಬಾ ಆಗುತ್ತೆ ಮೇಡಮ್. ಸರ್ಕಾರ ಅದ್ರ ಮೇಲೆ ಗಮನ ಹರಿಸ್ಬೇಕು ಅಂತ ಚಾನಲ್ ಅಲ್ಲಿಯೂ ಮನವಿ ಮಾಡಿದೀನಿ, ಇಲ್ಲಿಯೂ ಮನವಿ ಮಾಡ್ತೀನಿ. ಇನ್ನೆಲ್ಲಾದ್ರೂ ಮನವಿ ಮಾಡಿ ಅವಕಾಶ ಬಂದ್ರೆ, ಕಾರಂಜ ಸಂತ್ರಸ್ತರ ಪರವಾಗಿ ಅವಕಾಶ ಬಂದ್ರೆ ಯಾರ ಕಾಲು ಬೀಳಿಲಿಕ್ಕೂ ನಾನು ರೆಡಿ ಇದ್ದೀನಿ ಮೇಡಮ್. ಯಾಕಂದ್ರೆ ಒಬ್ಬ ರೈತನ ಮಗನ ಕಷ್ಟ, ರೈತನಾಗಿ ನಮ್ಮ ಅಪ್ಪ ಅನುಭವಿಸಿರೋ ಕಷ್ಟ, ಹೌದು, ಎಲ್ಲ ನನಗೆ ಗೊತ್ತಿದೆ. ಸೊ ಏನ್ ನಾನು ಯಾರ ಕಾಲು ಬೀಳಲಿಕ್ಕೂ ರೆಡಿ ಇದ್ದೀನಿ ಆ ವಿಷಯದಲ್ಲಿ. ಸರ್, ಇವಾಗ ನೋಡಿ, ನೀವು ಒಂದು ಪತ್ರರಂಗ ಅಂತಂದ್ರಿ, ಸೊ ಪತ್ರಕರ್ತರಾಗಿದ್ದೀರಾ. ಸೊ ನಿಮ್ಮ ಒಂದು ಪರ್ಸನಲ್ ಲೈಫ್ ಇರುತ್ತೆ, ಪಾರ್ಟ್ನರ್ ಅಂತ, ಅವ್ರು ಏನ್ ಅನಿಸಿಕೆ ಅಂತೀರಾ? ಆ ರೀತಿ ಏನಾದ್ರೂ ಇದ್ರೆ, ಅಥವಾ ಏನ್ ಫ್ಯೂಚರ್ ಈ ಒಂದು ರಂಗಕ್ಕೆ ನೀವ್ ಇದ್ದೀರಾ ಅಂತಂದ್ರೆ ಹಲವಾರು ಸವಾಲುಗಳು ಬರುತ್ತೆ ಮುಂದ್ ಫ್ಯೂಚರ್ ನಲ್ಲಿ ಅವ್ರು ಬಂದ್ರು ಕೂಡ. ನೋಡಿ, ಯಾಕಂದ್ರೆ ನೀವು ಸುಮಾರು ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ಬೇಕಾಗುತ್ತೆ. ನೀವು ನಡೆಯುವಂತ ದಾರಿಯಲ್ಲಿ ಸುಮಾರು ಮುಳ್ಳುಗಳಿವೆ. ನಿಮ್ ಪಾರ್ಟ್ನರ್ ಏನ್ ಇರ್ತಾರಲ್ಲ, ಅಂದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ ಯಾವತ್ತಿಗೂ ಅವರಿಗೆ ಏನಂದ್ರೆ ಅದು ಕನ್ಸ್ಯೂಮ್ ಮಾಡ್ಕೋದಕ್ ಆಗೋದಿಲ್ಲ. ಅಯ್ಯೋ, ನನ್ನ ಪಾರ್ಟ್ನರ್ ಈ ರೀತಿ, ಅವರಿಗೆ ಮುಂದೆ ಏನಾದ್ರೂ ಟ್ರಬಲ್ ಬರುತ್ತೆ, ಅದ್ರ ಬಗ್ಗೆ ಇನ್ ಕೇಸ್ ಇವಾಗ ಇದ್ರೆ ಅವ್ರಿಗೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಥವಾ ಇನ್ ಫ್ಯೂಚರ್ ನಲ್ಲಿ ಅಂತಹದ್ದು ಏನಾದ್ರೂ ನೀವು ಫೇಸ್ ಮಾಡಿದ್ರೆ ಆ ಸಮಯದಲ್ಲಿ ಅದನ್ನ ಹೇಗೆ ನೀವು ಪಾರ್ ಮಾಡ್ತೀರಾ ಅನ್ನೋದು? ಮೇಡಮ್, ಖಂಡಿತ ಇದು ಏನಾಗುತ್ತೆ, ಈಗ ಸೋಷಿಯಲ್ ಮೀಡಿಯಾ ಜಮಾನ ಅಲ್ಲ. ಹೌದು. ಈಗ ಇನ್ಸ್ಟಾಗ್ರಾಮ್ ರೀಲ್ಸ್, ಈಗ ಕೆಲವೊಂದು ಸುದ್ದಿಗಳದ್ದು ನಮ್ ರೀಲ್ಸ್ ವೈರಲ್ ಆಗುತ್ತೆ. ವೈರಲ್ ಆದಾಗ ಹುಡುಗ ಎಷ್ಟು ಚೆನ್ನಾಗಿದ್ದಾನೆ, ಪರ್ಸನಲ್ ಆಗಿ ಮೆಸೇಜ್ ಬರುತ್ತೆ, ಹಾಯ್ ಸರ್ ತುಂಬಾ ಚೆನ್ನಾಗಿದ್ದೀರಾ, ಚೆನ್ನಾಗಿ ಮಾತಾಡ್ತೀರಾ, ಏನ್ ಮಾಡ್ತೀರಾ, ತುಂಬಾ ಮೆಸೇಜ್ ಬರುತ್ತೆ. ಯಾವಾಗ ಮದುವೆ ಅಂತ ಬರುತ್ತೆ, ಎಲ್ರು ಮಂಗಂತರ ಮುಖ ಮಾಡಿ ಎಲ್ರು ಓಡೋಗೋರೆ. ಏನ್ ಅಲ್ಲಿ ರಿಯಾಲಿಟಿ ಏನ್ ಗೊತ್ತಾಗುತ್ತೆ, ಮೆಸೇಜ್ ಮಾಡ್ತಾರೆ, ಅವ್ರಿಗೆ ಸೆಲ್ಫಿ, ಅದನ್ನ ಇದು ಹುಚ್ಚಿರುತ್ತೆ. ಆದ್ರೆ ಮದ್ವೆ ಅಂತ ವಿಚಾರ ಬಂದಾಗ ಏನಕ್ಕೆ ರಿಸ್ಕ್ ತಗೋಬೇಕು? ಅವನ್ ಸಮಾಜ ಸೇವೆ, ಅವನ್ ಏನೋ ಪತ್ರಕರ್ತ ಅಂತೆ, ಅವನ್ ಪಾಡಿಗ ಆತ ಸುದ್ದಿ ಮಾಡ್ತಾನಂತೆ. ಸುಮ್ನೆ ನಮಗೆ ತನ್ನ ಹೆಣ್ಣು ಕೊಡೋ ತಂದೆನೂ ಯೋಚನೆ ಮಾಡ್ತಾನೆ, ಹೆಣ್ಣು ಯೋಚನೆ ಮಾಡ್ತಾಳೆ. ಸೊ ಹಂಗಾಗಿ ಆ ರೀತಿ ಏನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆನಾ ಸರ್? ಆಗುತ್ತೆ ಮೇಡಮ್, ಈ ಜಮಾನದಲ್ಲಿ ಎಲ್ರಿಗೂ ಎಲ್ಲಾನು ಗೊತ್ತಿರುವಂತದ್ದು. ಸೊ ಆಗಿದೆ ನನಗೂ. ಹಿಂಗೆ ಲಾಸ್ಟ್ ಕೊನೆಯಲ್ಲಿ ಬಂದಾಗ ಹುಡುಗ ಏನ್ ಕೆಲಸ ಮಾಡ್ತಾನೆ ಈ ತರ ಅವ್ರು ಹೇಳಿದ್ರು, ಇಲ್ಲ ಏನಾದ್ರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೇಳಿ ಹುಡುಗಿ ಕೊಡ್ತೀವಿ. ನನಗೆ ಗೊತ್ತಿತ್ತ ಇನ್ನೊಬ್ರು ಬರ್ತಾರೆ, ಏನ್ ದೇವ್ರು ಒಂದ್ ಕೊಟ್ರೆ ಇನ್ನೊಂದು ನಮ್ಮ ಹತ್ರ ಕಸ್ಕೊಂಡ್ರೆ ಇನ್ನೂ ಒಳ್ಳೇದ್ ಕೊಡ್ತಾನೆ. ಸೊ ನೋಡ್ಬೇಕು ದೇವ್ರು
ಏನೋ ಅಂತಾರಲ್ಲ, ಹುಟ್ಟಿದ್ದೇವ್ರು ಹುಲ್ ಮಾಯ್ಸಂಗಿಲ್ಲ ಅಂತ. ನನ್ನ ಜೀವನದಲ್ಲಿ ಯಾರಿಗಾದ್ರೂ ಬರ್ದಿರ್ತಾನೆ ಅಷ್ಟೇ. ಸರ್, ಇವಾಗಾದ್ರೂ ನೀವು ಪತ್ರರಂಗದ ಭಾಗದಲ್ಲಿ ಇದ್ದೀರಾ, ಇವಾಗ್ಲೂ ಕೂಡ ನಿಮ್ ಫ್ಯಾಮಿಲಿ ಇವಾಗ ಸಪೋರ್ಟ್ ಮಾಡ್ತಾ ಇದೆಯಾ ಅಥವಾ ಇವಾಗ್ಲೂ ಏನಾದ್ರು? ಮೇಡಮ್ ಇವಾಗ ಖಂಡಿತ ಸಪೋರ್ಟ್ ಮಾಡ್ತಾ ಇದೆ ಮೇಡಮ್ ನನ್ನ ಫ್ಯಾಮಿಲಿ. ನನಗೆ ಒಂದ್ ಟೈಮಲ್ಲಿ ನಮ್ಮ ತಂದೆಗೆ ಹೇಳೋರು, ನೋಡಿ ನಿಮ್ ಹುಡುಗ ಯಾರ್ದೋ MLA ವಿರುದ್ಧ ಮಾತಾಡಿದಾನೆ, MP ವಿರುದ್ಧ ಮಾತಾಡಿದಾನೆ, ಮಿನಿಸ್ಟರ್ ವಿರುದ್ಧ ಮಾತಾಡಿದಾನೆ. ನಮ್ಮ ಅಪ್ಪ ಫೋನ್ ಮಾಡಿ ಅಳೋರು, ನಿನ್ ಕಾಲು ಬೀಳ್ತೀನಿ, ಇರೋಕೊಬ್ಬ ಇದೆಯಾ, ಮನೆಗೆ ಬಂದ್ಬಿಡು, ಇಲ್ಲ ಏನಾದ್ರೂ ಮಾಡೋಣ, ಡೈರಿ ಫಾರ್ಮ್ ಬಿಸ್ನೆಸ್ ಹಾಕೊಡ್ತೀನಿ, ಇಲ್ಲ ಏನಾದ್ರೂ ಬಿಸ್ನೆಸ್ ಹಾಕೊಡ್ತೀನಿ ಮನೇಲಿ ಇರುವಂತ. ನಮ್ಮ ತಂದೆಯವರು ನಮ್ಮ ತಾಯಿಯವರು ಎಷ್ಟೋ ಸಲ ಕಣ್ಣೀರ್ ಇಟ್ಟಿದ್ದಾರೆ ಮೇಡಮ್. ಆದ್ರೆ ನಾನು ಯಾವ್ದಕ್ಕೂ ಇಲ್ಲ, ನಾನು ಇದೇ ಮಾಡ್ತೀನಿ ಅಂತ ಮುಂದೆ ಹಿಂಗೆ ಮಾಡ್ಕೊಂತ ಬಂದೆ. ಇವತ್ತು 4 ಜನರಲ್ಲಿ ಎಲ್ಲಾದ್ರೂ ನಮ್ಮ ತಂದೆಯವ್ರು ಹೋದ್ರೆ ಇವ್ರು ಹನುಮಂತವ್ರ ಪಪ್ಪ ನೋಡ್ರಿ ಅಂತ ಮಾತಾಡ್ತಾರೆ. ಸೊ ನಮ್ಮ ತಂದೆಗೂ ಧೈರ್ಯ ಬಂದಿದೆ, ನನ್ ಮಗ ಏನ್ ಕಳ್ತನ ಮಾಡ್ತಾ ಇಲ್ಲ, ನನ್ ಮಗ ಯಾರಿಗ್ ಮೋಸ ಮಾಡ್ತಾ ಇಲ್ಲ, ನನ್ ಮಗ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದಾನೆ, ಅದಕ್ಕೆ ಅವ್ರಿಗೆ ಗುರಿ ಏನೋ ಅದಕ್ಕೆ ಕಾಲ್ ಮಾಡಿ ಹೇಳ್ತಾರೆ ಅಂತ. ಈಗ ನಮ್ ತಂದೆನೂ ಪ್ರೌಡ್ ಆಗಿ ಹೇಳ್ತಾರೆ, ನನ್ ಮಗ ರಿಪೋರ್ಟರ್, ಯಾರ್ದಾದ್ರು ಸಮಸ್ಯೆ ಇದ್ರೆ ಹೇಳ್ರಿ ಅಂತ ಈಗ ನಮ್ ತಂದೆನೇ ಹೇಳ್ತಾ ಇದ್ದಾರೆ. ಈ ರೀತಿ ನಾವು ಚೇಂಜ್ ಮಾಡ್ಬೇಕಾಗುತ್ತೆ ಪೇರೆಂಟ್ಸ್ ಮೈಂಡ್ ಸೆಟ್. ಓಕೆ ಸರ್, ಇವಾಗ ನಿಮ್ ಪ್ರಕಾರ ನೋಡಿ, ಟಿವಿ ಚಾನೆಲ್ ಪತ್ರಕರ್ತರು ಬರೇ ಗದ್ದಲ ಮಾಡ್ತಾರೆ ಆ ರೀತಿ ಅಂತ ಕೇಳ್ಪಟ್ಟಿದ್ದು. ಸೊ ನಿಮ್ಮ ಪ್ರಕಾರ ಇವಾಗ ಯಾವ ರೀತಿ ಅಂತಂದ್ರೆ, ಟಿವಿ ಪತ್ರಿಕೋದ್ಯಮ ಮತ್ತು ಸಾಂಪ್ರದಾಯಿಕ ಪತ್ರಿಕೋದ್ಯಮ ಅಂತ ಇರುತ್ತೆ. ಸೊ ಆ ಎರಡರಲ್ಲಿ ಏನ್ ವ್ಯತ್ಯಾಸ ಇದೆ ಸರ್? ಮೇಡಮ್ ಈಗ ಟಿವಿ ಪತ್ರಿಕೋದ್ಯಮ ಮತ್ತು ಸಾಂಪ್ರದಾಯಿಕ ಪತ್ರಿಕೋದ್ಯಮದಲ್ಲಿ ಏನಂದ್ರೆ, ಟಿವಿಯಲ್ಲಿ ಇನ್ಸ್ಟೆಂಟ್ ಆಗಿ ಸುದ್ದಿ ಬರುತ್ತೆ. ಸಾಂಪ್ರದಾಯಿಕ ಪತ್ರಿಕೆಯವರು ಅಲ್ಲಿ ಸ್ಪಷ್ಟತೆ, ನಿಖರತೆ ಮತ್ತು ಅಲ್ಲಿರೋ ಮಾಹಿತಿಗಳು ಎಲ್ಲವೂ ಸೇರಿ ಮಾರನೇ ದಿನ ಪತ್ರಿಕೆ ಬರುತ್ತೆ. ಆದ್ರೆ ನಮ್ ನ್ಯೂಸ್ ಚಾನಲ್ ಹಂಗಲ್ಲ. ಈಗ ಸುದ್ದಿ ಆಯ್ತು, ಇನ್ನೊಬ್ರು ರೆಡಿ ಇರ್ತಾರೆ ಆ ಸುದ್ದಿನ ಬ್ರೇಕ್ ಮಾಡ್ಲಿಕ್ಕೆ. ನಾವು ಸ್ವಲ್ಪ ಫಾಸ್ಟ್ ಆಗಿ ಅಡ್ವಾನ್ಸ್ ಆಗಿ ಮುಖಕ್ಕೆ ಮೇಕಪ್ ಹಚ್ಕೊಂಡು ನಾವು ಸುದ್ದಿ ಹೇಳ್ಬೇಕಾಗುತ್ತೆ. ಆದ್ರೆ ಇವ್ರಿಗೆ ಹಂಗಿಲ್ಲ, ಪೇಪರ್ದವ್ರಿಗೆ, ಅವ್ರಿಗೆ ಆರಾಮಾಗಿ. ಆದ್ರೆ ಆರಾಮ್ ಅನ್ನೋಕ್ಕಿಂತನೂ ಅವರು ನಾಲೆಜ್ ನ ಗ್ಯಾದರ್ ಮಾಡ್ಬೇಕು. ನಾವು ಆ ಕ್ಷಣದ್ದು ಈ ತರ ಆಕ್ಸಿಡೆಂಟ್ ಆಯ್ತು ಅಂತ ನಾವ್ ಹೇಳ್ತೀವಿ, ಇಷ್ಟು ಜನ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ತೀವಿ. ಮಾರನೇ ದಿನ ಅವರು ಈ ಕ್ಷಣಕ್ಕೆ ಆಕ್ಸಿಡೆಂಟ್ ಆಯ್ತು, ಇಷ್ಟು ಜನ ಸತ್ರು, ಈ ಊರ್ನವ್ರು ಇದ್ರು, ಇಲ್ಲಿಗೆ ಹೋಗಿ ಬರ್ತಾ ಇದ್ರು, ಇವೆಲ್ಲವೂ ಪತ್ರಿಕೆಯವ್ರು ಕೊಡ್ತಾರೆ. ನಾವು ಜಸ್ಟ್ ಆಯ್ತು ಅಂತ ತೋರ್ಸೋರು. ಅಂದ್ರೆ ಅವರಿಗೆ ನಮಗಿರೋ ಡಿಫ್ರೆನ್ಸ್, ನಾವು ಸುದ್ದಿನ ಫಾಸ್ಟ್ ಆಗಿ ಕೊಡ್ತಾ ಇದೀವಿ, ಅವರು ಸ್ಪಷ್ಟತೆ, ನಿಖರತೆ ಮತ್ತು ಒಳ್ಳೆ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಸೊ ನಮ್ಮ ಇಬ್ರು ಕಾಂಬಿನೇಷನ್ ಹೆಂಗಿದೆ, ಅಣ್ಣ ತಮ್ಮಂದಿರು ಇಬ್ರು. ನಾಳೆ ಪತ್ರಿಕೆ ಅವ್ರು ನಮ್ ನ್ಯೂಸ್ ಚಾನೆಲ್ ನ ಅವ್ರು ನೋಡ್ತಾರೆ, ಮುಂಜಾನೆ ಎದ್ದಾಗ ಅವ್ರ ಪತ್ರಿಕೆನ ನಾವು ನೋಡ್ತೀವಿ. ನಾವು ಒಬ್ರದೊಬ್ರು ಒಳ್ಳೆ ಕೊಲೆಬ್ರೇಷನ್ ಇದ್ದಾಗ ಮಾತ್ರ ಈ ಮೀಡಿಯಾ ಇಷ್ಟೊಂದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಇಲ್ಲ ಅವ್ರು ಶ್ರೇಷ್ಠ, ಎಲೆಕ್ಟ್ರಾನಿಕ್ ಮೀಡಿಯಾದವ್ರು ಶ್ರೇಷ್ಠ, ಮತ್ತೆ ಪತ್ರಿಕೆಯವ್ರು ಶ್ರೇಷ್ಠ ಅಂತಲ್ಲ, ಇಬ್ರು ಶ್ರೇಷ್ಠರು. ನಾವು ಇಬ್ರು ಸೇರಿ ಕೆಲಸ ಮಾಡ್ತಾ ಇದೀವಲ್ಲ, ಅದೇ ಮಾಧ್ಯಮ. ಓಕೆ ಸರ್, ಇವಾಗ ನೋಡಿ, ಒಬ್ಬ ಯುವಕ ಪತ್ರಿಕೆ ಅಂದ್ರೆ ಪತ್ರರಂಗಕ್ಕೆ ಬರ್ಬೇಕಾದ್ರೆ ಅವನು ತಿಳಿದುಕೊಳ್ಳುವಂತಹ ಕಹಿ ಸತ್ಯಗಳೇನು ಸರ್ ನಿಮ್ಮ ಪ್ರಕಾರ? ಮೇಡಮ್ ಫಸ್ಟ್ ಕಣ್ಣೀರ್ ಹಾಕ್ಬೇಕಾಗತ್ತೆ, ಓಕೆ, ಬೆದರಿಕೆಗಳನ್ನ ಎದುರಿಸ್ಬೇಕಾಗತ್ತೆ. ಇಲ್ಲ ನಿನ್ನ ಹೊಡಿತೀನಿ, ಬಡಿತೀನಿ, ನಿಂದ ಯಾವ ಊರು, ನಿನ್ ಮೇಲೆ ಕಾರ್ ಹತ್ತಿಸ್ತೀನಿ, ಲಾರಿ ಹತ್ತಿಸ್ತೀನಿ, ನಿನಗೆ ಮನೆಗೆ ಹೋಗಕ್ ಬಿಡಲ್ಲ, ಇವೆಲ್ಲವನ್ನ ಮೊದಲು ಎದುರಿಸ್ಬೇಕು. ಆದ್ರೆ ಇವೆಲ್ಲವನ್ನ ಎದುರಿಸಿದಾಗ ನಾವು ಸಮಾಜಕ್ಕೆ ಏನೋ ಒಂದು ಒಳ್ಳೇದು ಮಾಡ್ಬೋದು ಮೇಡಮ್. ಸರ್, ಇದನ್ನೆಲ್ಲ ನೀವು ಎದುರಿಸಿದ್ರ? ಖಂಡಿತ ಮೇಡಮ್. ಏನ್ ಅನಿಸ್ತಿತ್ತು ಸರ್ ಆ ಸಮಯದಲ್ಲಿ? ಮೇಡಮ್ ನನಗೂ ಕುಟುಂಬ ಇದೆ, ನನಗೂ ಇದು ಇದೆ, ನನಗೂ ಭಯ ಆಗತ್ತೆ. ಆದ್ರೆ ಒಂದೊಂದ್ಸಲ ಅನ್ನೋದು, ಭಗತ್ ಸಿಂಗ್ ಅವ್ರು 23 ವರ್ಷಕ್ಕೆ ಸತ್ರು, 26 ವರ್ಷ ಇದ್ದೀನಿ, ಸತ್ರೆ ಏನಾಗೋದಿದೆ, ಎಲ್ರು ಒಂದಿನ ಸಾಯೋದೇ. ಎಷ್ಟೋ ಜನ ಮೇಡಮ್, ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ, ಬೀದರ್ನವ್ರೆ ಎಷ್ಟೋ ಜನ ಬೆದರಿಕೆ ಹಾಕಿದ್ರು. ಬೀದರಲ್ಲಿರೋ ಪಾಲಿಟಿಷಿಯನ್ಸ್ ಬೇರೆ ಬೇರೆ ಕಡೆಯಿಂದ ಯಾವ್ದೋ ಒಂದು ರಸ್ತೆ ಹಾಳಾದಾಗ ಸುದ್ದಿ ಮಾಡಿದಾಗ ಕಾಂಟ್ರಾಕ್ಟರ್ಗಳು ಹೆದರ್ಸ್ತಾರೆ, ಆಫೀಸರ್ಸ್ಗಳು ಹೆದರ್ಸ್ತಾರೆ, ಸುಳ್ಳು ಕೇಸ್ ಮಾಡ್ತೀವಿ ಅಂತ ಹೆದರ್ಸ್ತಾರೆ. ನಾವು ಸತ್ಯದ ಪರವಾಗಿದ್ದಾಗ ಹೆದರಿಕೆ ಕಡಿಮೆ ಆಗುತ್ತೆ ಮೇಡಮ್. ನಾನು ಇವತ್ತಿಗೂ ಅಂಬೇಡ್ಕರ್ ತತ್ವಗಳನ್ನ, ಸಂವಿಧಾನ ಎಲ್ಲಿ ತನಕ ಭಾರತದಲ್ಲಿ ಇರುತ್ತೋ ಅಲ್ಲಿ ತನಕ ನಾನು ಯಾರಿಗೂ ಹೆದರಲ್ಲ. ಸುದ್ದಿನ ಹೆಂಗಿರುತ್ತೋ ಹಂಗೆ ತೋರಿಸ್ತೇನೆ. ಯಾಕಂದ್ರೆ ನಾನು ಉಸಿರಾಡೋ ಒಂದೊಂದು ಕ್ಷಣನು ಅಂಬೇಡ್ಕರ್ ಅವ್ರ ಹೆಸರಲ್ಲೇ ಉಸಿರಾಡ್ತೀನಿ. ಯಾಕಂದ್ರೆ ಬಡತನದಲ್ಲಿ ಹುಟ್ಟಿ ಎಲ್ಲೋ ಎಮ್ಮೆ ಕಾಯುವವನು ಇವತ್ತು ನ್ಯೂಸ್ ಸ್ಟುಡಿಯೋದಲ್ಲಿ ಕುಂತು ಸುದ್ದಿ ಹೇಳ್ತಾ ಇದ್ದಾನೆ ಅಂದ್ರೆ ಇದಕ್ಕೆ ನನಗೆ ಯಾರು ಕಾರಣ ಅಲ್ಲ, ಅದಕ್ಕೆ ಅಂಬೇಡ್ಕರ್ ಅವರೇ ಕಾರಣ. ಹೌದು, ಅವ್ರು ಕೊಟ್ಟಂತ ಸಂವಿಧಾನನೇ ಕಾರಣ. ಸರ್, ಇವಾಗ ನೀವು ಸುಮಾರು ಸ್ಟಿಂಗ್ ಆಪರೇಷನ್ ಗಳನ್ನ ಮಾಡಿದ್ದೀರಾ. ಮಾಡೋ ಸಮಯದಲ್ಲಿ ನೀವು ಹೋಗ್ತೀರಾ, ಅವರು ಗುರುತು ಹಿಡಿಯಲ್ಲ, ನೀವೇ ಇದ್ದೀರಾ ಅಂತ ಬಂದ್ಬಿಟ್ಟು ಆ ಒಂದು ಸುದ್ದಿಯನ್ನ ನೀವು ಬಿಡ್ತೀರಾ. ಓಕೆ, ಸೊ ಅದಾದ್ಮೇಲೆ ನೀವ್ ಏನ್ ಪ್ರಾಬ್ಲಮ್ ನ ಫೇಸ್ ಮಾಡಿದೀರಾ? ಸ್ಟಿಂಗ್ ಆಪರೇಷನ್ ಮಾಡೋದಕ್ಕೆ ಹೋಗ್ತೀರಾ, ಬಂದ್ಬಿಟ್ಟು ಸುದ್ದಿ ಬಿಡ್ತೀರಾ, ಅವ್ರು ನಿಮ್ ತನಕ ಬಂದೇ ಬರ್ತಾರೆ. ಸೊ ಯಾವ ರೀತಿ ಅದನ್ನ ಫೇಸ್ ಮಾಡಿದೀರಾ? ಮೇಡಮ್ ಖಂಡಿತ ಹೆಂಗಾಗತ್ತೆ, ಸ್ಟಿಂಗ್ ಆಪರೇಷನ್ ಮಾಡೋ ಟೈಮಲ್ಲಿ ಜೋಶ್ ಇರುತ್ತೆ. ಯಾವಾಗ ಸುದ್ದಿ ಅನಿಯರ್ ಆಗುತ್ತೋ
ಹೊರಗಡೆ ಚಾ ಕುಡಿಯೋಕೆ ಹೋಗೋಕ್ಕೂ ನಮಗೂ ಬೆದರಿಕೆ. ಯಾರಾದ್ರೂ ಏನಾದ್ರು ಆದ್ರೆ ಏನಾಗುತ್ತೆ, ಸ್ಟ್ರಿಂಗ್ ಆಪರೇಷನ್ ನಾವು ಯಾರ್ದು ಮಾಡ್ತೀವಿ? ಕಳ್ಳರದ್ದು ಮಾಡ್ತೀವಿ, ಭ್ರಷ್ಟರದ್ದು ಮಾಡ್ತೀವಿ. ಒಳ್ಳೆ ಮನುಷ್ಯಂದು ಸ್ಟ್ರಿಂಗ್ ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ನಮ್ ಸ್ಟುಡಿಯೋ ಕರೆದು ಇಂಟರ್ವ್ಯೂ ಮಾಡ್ತೀವಿ. ಕಳ್ಳರದು ಭ್ರಷ್ಟರದ್ದು ಸ್ಟ್ರಿಂಗ್ ಮಾಡ್ತೀವಿ. ಜನರು ಅರ್ಥ ಮಾಡ್ಕೊಳ್ಬೇಕು, ಪತ್ರಕರ್ತರು ಇಷ್ಟೆಲ್ಲ ಕಷ್ಟವನ್ನ ಅನುಭವಿಸಿ ನಿಮಗೆ ಒಳ್ಳೆ ಸುದ್ದಿ, ನಿಮಗೆ ಒಳ್ಳೆ ಸವಲತ್ತುಗಳನ್ನ ಕೊಡ್ತೀವಿ ಅಂದ್ರೆ ನಮಗೆ ಯಾರು ಪೇಮೆಂಟ್ ಕೊಡಲ್ಲ ಮೇಡಮ್. ನಮ್ ಕಂಪನಿ ನಮಗ್ ಪೇಮೆಂಟ್ ಕೊಡ್ತಾದ್ರೆ ಇವತ್ತು ಎಷ್ಟೋ ಸಲ ಜನರು ಏನಂತಾರೆ, ಪತ್ರಕರ್ತರು ಏನು ಮಾಡಲ್ಲ, ಪತ್ರಕರ್ತರು ಏನು ಮಾಡಲ್ಲ. ಅಲ್ಲ, ನೀವು ವೋಟ್ ಹಾಕಿದ್ದ MLA-ಗಳಿಗೆ ನೀವು ಇಷ್ಟು ಪ್ರಶ್ನೆ ಮಾಡಿದ್ರೆ ಸಮಾಜ ತುಂಬಾ ಉದ್ಧಾರ ಆಗುತ್ತೆ. ನೀವು ನಮ್ಮ ಪತ್ರಕರ್ತರನ್ನೇ ಪ್ರಶ್ನೆ ಮಾಡ್ತಾರೆ, ಇವನು BJP ಅವನು, ಇವನು ಕಾಂಗ್ರೆಸ್ನವನು, ಇವನು JDS ನವನು. ನನಗೆ ಒಂದೊಂದ್ಸಲ ಕಮೆಂಟ್ ಬಾಕ್ಸ್ ಅಲ್ಲಿ ಕನ್ಫ್ಯೂಸ್ ಆಗುತ್ತೆ. ನಾನ್ ನಿಜಕ್ಕೂ ಕಾಂಗ್ರೆಸ್ BJP JDS ನವನ್ ಇದೀನ? ನಾನು ಯಾವ ಪಾರ್ಟಿಯವನ್ ಇದೀನಿ? ಒಬ್ರು ಕಾಂಗ್ರೆಸ್ ಅಂತ ಹೇಳ್ತಾರೆ, ಒಬ್ರು BJP ಅಂತ ಹೇಳ್ತಾರೆ. ನನಗೂ ನಿಜಕ್ಕೂ ಅನ್ಸುತ್ತೆ, ನಾನು ವೋಟ್ ಯಾರಿಗ್ ಹಾಕ್ಬೇಕು ಅಂತ ನನಗೂ ಡೌಟ್ ಬರುತ್ತೆ. ಅಂದ್ರೆ ನಾನು ಒಳ್ಳೆ ಸ್ಟಿಂಗ್ ಆಪರೇಷನ್ ಮಾಡಿ ನಮ್ಮವ್ರ ಸುದ್ದಿ ತಂದು, ಯಾವ್ದೋ ಒಂದು MLA-ದು ಸ್ಟಿಂಗ್ ಇರುತ್ತೆ, MP-ದು ಇರುತ್ತೆ, ಯಾರ್ದೋ ಇರುತ್ತೆ, ಇಲ್ಲ ಆಫೀಸರ್ದು ಇರುತ್ತೆ. BJP MLA-ದ್ದು ಮಾಡಿ ಒಂದು XYZ ಒಂದು ಪಾರ್ಟಿದವ್ರದ್ದು ಮಾಡಿದ್ರೆ ಈ ಪಾರ್ಟಿಯವರು ನೋಡಿ ಅವ್ರ ಪಾರ್ಟಿಯವ್ರು ಮಾಡಿಸಿರ್ಬೋದು. ಇವ್ರು ನಿಜಕ್ಕೂ ಮೇಡಮ್, ನಾವು ಕಷ್ಟಪಟ್ಟು ಎಲ್ಲವೂ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದೀವಿ. ನಮ್ಗೇನ್ ಉದ್ದೇಶ ಇರುತ್ತೆ ಮೇಡಮ್? ರಾಜಕಾರಣಿಗಳಿಗಾದ್ರೆ ಮುಂದಿನ ಸಲ ಮತ್ತೊಮ್ಮೆ MLA ಆಗ್ತೀನಿ ಅಂತ ಆಸೆ ಇರುತ್ತೆ. ನಾವು 5 ನಿಮಿಷ ಸ್ಟೋರಿಗೋಸ್ಕರ 5 ದಿನ 15 ದಿನ ಸ್ಟ್ರಿಂಗ್ ಆಪರೇಷನ್ ಮಾಡ್ತೀವಿ. ಜನರು ನಮ್ ಕಷ್ಟನೂ ಅರ್ಥ ಮಾಡ್ಕೊಳ್ಬೇಕು ಮೇಡಮ್. ನಾವು ಸಮಾಜಕ್ಕಾಗಿ ದುಡಿತಾ ಇದೀವಿ, ನಮ್ಮ ನೋವು ಜನರು ಯಾವತ್ತು ಅರ್ಥ ಮಾಡ್ಕೋತಾರೋ ನಮಗೂ ಖುಷಿ ಆಗುತ್ತೆ ಮೇಡಮ್. ನಾವ್ ಇಷ್ಟೆಲ್ಲ ಕಷ್ಟಪಟ್ಟು, ನಮಗೂ ಕುಟುಂಬ ಇರುತ್ತೆ, ನಾವು ರಿಸ್ಕ್ ತಗೊಂತೀವಿ. ಪಾಲಿಟಿಷಿಯನ್ಸ್ ಆಫೀಸರ್ಸು ರಿಸ್ಕ್ ತಗೊಂಡ್ರೆ ಅವ್ರಿಗೆ ದುಡ್ಡು ಬರುತ್ತೆ, ಅಧಿಕಾರ ಬರುತ್ತೆ. ನಾವು ರಿಸ್ಕ್ ತಗೊಂಡ್ರೆ ನಮ್ ಪ್ರಾಣ ಹೋಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಜನರು ನಮ್ಮ ಮೇಲೆ ದಯ ತೋರಿಸ್ಬೇಕು. ಪತ್ರಕರ್ತರ ಅಂದ್ರೆ ಯಾರೋ ಒಂದು 4 ಜನ ಪತ್ರಕರ್ತರು ಒಂದೊಂದು ಪಾರ್ಟಿ PR ಏಜೆನ್ಸಿ ತರ ಕೆಲಸ ಮಾಡಿದಾರಂತ ನಮ್ಮನ್ನು ಅದೇ ರೀತಿ ತಿಳಿಬೇಡಿ. ನಮಗೂ ಕುಟುಂಬ ಇದೆ, ನಮಗೂ ಬೆದರಿಕೆ ಬರುತ್ತೆ. ನಾವು ಸ್ಟಿಂಗ್ ಆಪರೇಷನ್ ಆದ್ಮೇಲೆ ನಮಗೂ ಥ್ರೆಟ್ ಕಾಲ್ ಬರುತ್ತೆ. ದಯವಿಟ್ಟು ಮುಂದಿನ ಸಲ ಪತ್ರಕರ್ತರಿಗೆ ಬೈಯುವಾಗ ಒಂದ್ಸಲ ಯೋಚನೆ ಮಾಡಬೇಕು. ಎಲ್ರಿಗೂ ಬೈಹಿರಿ ಅಂತ ಹೇಳ್ತಾ ಇಲ್ಲ, ಎಲ್ರಿಗೂ ಬೈಬೇಡಿ ಅಂತ ಹೇಳ್ತಾ ಇಲ್ಲ. ಸಮಾಜಕ್ಕೆ ಯಾರು ಒಳ್ಳೇದ್ ಮಾಡ್ತಾ ಇದಾರೆ ಅವ್ರಿಗೆ ಹೊಗಳಿ, ಅವ್ರಿಗೆ ಪ್ರಶಂಸೆ ಮಾಡಿ, ಅವ್ರಿಗೆ ಬೆಳೆಸ್ರಿ ಅಂತ ನಾನು. ಸರ್, ಇವಾಗ ಸ್ಟಿಂಗ್ ಆಪರೇಷನ್ ಮಾಡಿದ್ರ, ಸೊ ಅದರಿಂದ ಏನಾದ್ರೂ ಸಮಾಜದಲ್ಲಿ ಕಳ್ಳರ ಸಂಖ್ಯೆ ಕಮ್ಮಿ ಆಗಿದೆನಾ ನಿಮ್ ಪ್ರಕಾರ? ಮೇಡಮ್, ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಐ ಥಿಂಕ್ ಇನ್ನೊಂದ್ 2 ವರ್ಷ ಆದ್ರೆ 80 ವರ್ಷ ಆಗುತ್ತೆ. ಹೌದು. ಭ್ರಷ್ಟಾಚಾರ ರಕ್ತದಲ್ಲಿ ಸೇರಿದೆ ಮೇಡಮ್. ಯಾವಾಗ ಕಡಿಮೆ ಆಗುತ್ತೆ ಮೇಡಮ್? ನಮ್ ಮೈಂಡ್ ಸೆಟ್ ಅಲ್ಲೇ ಭ್ರಷ್ಟಾಚಾರ ಇದೆ ಮೇಡಮ್. ನಮ್ ಮೈಂಡ್ ಸೆಟ್ ಅಲ್ಲೇ ಭ್ರಷ್ಟಾಚಾರ. ನನ್ನ ಮಗ ಸರ್ಕಾರಿ ನೌಕರಿ ಹಿಡಿಬೇಕು, ಭ್ರಷ್ಟಾಚಾರ ಮಾಡ್ಬೇಕು, ಫಾರ್ಮ್ ಹೌಸ್ ಕಟ್ತಾನೆ, ನಾವು ಫಾರ್ಮ್ ಹೌಸ್ ಅಲ್ಲಿ ಆರಾಮ್ ವಿಸ್ಕಿ ಪೆಗ್ ಕೊಟ್ಕೊಂಡಿರ್ಬೇಕು. ಈ ಮೈಂಡ್ ಸೆಟ್ ಇದೆ. ಭ್ರಷ್ಟಾಚಾರ ಹೆಂಗ್ ಕಡಿಮೆ ಆಗುತ್ತೆ ಮೇಡಮ್? ಕಣದಲ್ಲಿ ಭ್ರಷ್ಟಾಚಾರ ಇದೆ ಮೇಡಮ್. ಈ ಭ್ರಷ್ಟಾಚಾರ ತೊಲಿಗೆ ಹಾಕಬೇಕಂದ್ರೆ ಯುವಕರೇ ಹಾದಿ. ಯುವಕರು ಭ್ರಷ್ಟಾಚಾರ ಮುಕ್ತ ಸಮಾಜ ಕಟ್ಟಬೇಕಂದ್ರೆ ಒಳ್ಳೆಯವ್ರು ರಾಜಕೀಯಕ್ಕೆ ಬರಬೇಕು. ಒಳ್ಳೆಯವ್ರು ರಾಜಕೀಯಕ್ಕೆ ಯಾವಾಗ ಬರ್ತಾರೆ ಅವಾಗ ನೀವೆಲ್ಲ ದುಡ್ಡು ತಗೊಳ್ಳೋದೇ ಓಟ್ ಹಾಕ್ಬೇಕು. ಅವಾಗ ಭ್ರಷ್ಟಾಚಾರ ಬದಲಾವಣೆ ಆಗುತ್ತೆ. ಬಿಟ್ರೆ ಯಾವ ಸರ್ಕಾರ ಬಂದ್ರೂ ಭ್ರಷ್ಟಾಚಾರ ಹೋಗಲ್ಲ ಮೇಡಮ್. ಯಾವ ಸರ್ಕಾರ, ನೀವು ನಾನು ಇದೇ ಸರ್ಕಾರ ಅಂತ ಬ್ಲೇಮ್ ಮಾಡ್ತಾ ಇಲ್ಲ, ಹಳೆ ಸರ್ಕಾರನು ಬ್ಲೇಮ್ ಮಾಡ್ತಾ ಇಲ್ಲ. ಅವ್ರ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ, ಇವ್ರ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ, ಮುಂದಿನ ಸರ್ಕಾರದಲ್ಲಿ ಆಗುತ್ತೆ. ಅದನ್ನ ಆಗಬಾರ್ದು, ತಡಿಬೇಕು ಅಂದ್ರೆ ಯುವಕರು ರಾಜಕೀಯಕ್ಕೆ ಬರಬೇಕು. ಮತ್ತೆ ಎಲ್ಲರೂ ಸಂವಿಧಾನವನ್ನ ಪಾಲಿಸಬೇಕು. ಬುದ್ಧ, ಬಸವ, ಅಂಬೇಡ್ಕರ್ ತತ್ವಗಳು ಮೈಯಲ್ಲಿರ್ಬೇಕು. ನಮ್ಮ ದೇಹದ ಕಣಕಣದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ತತ್ವಗಳಿದ್ರೆ ಖಂಡಿತ ನಮ್ಮ ದೇಶ ವಿಶ್ವಗುರು ಆಗತ್ತೆ. 80 ವರ್ಷ ಈಗ ನಮ್ಮ ಸ್ವಾತಂತ್ರ್ಯ ಬಂದ ಮೇಲಿಂದ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಭಾರತ ಅಂತ ಹೇಳ್ತೀವಿ. ಹೊಂದಿದ ರಾಷ್ಟ್ರ ಆಗ್ಬೇಕಂದ್ರೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗ್ಬೇಕಂದ್ರೆ, ನಾವು ವಿಶ್ವಗುರು ಆಗ್ಬೇಕಂದ್ರೆ ಮೊದಲು ಇಲ್ಲಿರುವಂತ ಜಾತಿ ಜಗಳಗಳು, ಧರ್ಮದ ಜಗಳಗಳು, ಇಲ್ಲಿರುವಂತ ಭ್ರಷ್ಟಾಚಾರ, ಇಲ್ಲಿರುವಂತ ಅಸಮಾನತೆ, ಇಲ್ಲಿರುವಂತ ಅಸ್ಪೃಶ್ಯತೆ, ಇವುಗಳನ್ನ ಹೊಡೆದು ಹಾಕಿದಾಗ ಮಾತ್ರ ನಾವು ಭಾರತದವರು ವಿಶ್ವಕ್ಕೆ ನಂಬರ್ 1 ಆಗ್ತೀವಿ. ಇಡೀ ಭಾರತೀಯರಿಗೆ ಮೇಡಮ್, ಇಡೀ ವಿಶ್ವವನ್ನ ಆಳುವಂತ ತಾಕತ್ತು ನಮ್ಮ ಭಾರತೀಯರಿಗಿದೆ. ಆದ್ರೆ ನಮ್ ದುರಾದೃಷ್ಟ ಏನ್ ಗೊತ್ತಾ ಮೇಡಮ್? ಅವನು ಆ ಜಾತಿಯವನು ಲೀಡರು, ಇವನು ಈ ಜಾತಿಯವನು, ಅವನು ಆ ಧರ್ಮದವನು, ಇವನು ಈ ಧರ್ಮದವನು, ಇವನು ಆ ರಾಜ್ಯದವನು, ಇವನು ಈ ರಾಜ್ಯ, ಪ್ರತಿಯೊಂದರಲ್ಲಿ ಇದು. ಸೊ ಇದನ್ನ ಬಿಟ್ರೆ ನಾವು ಇಡೀ ಜಗತ್ತನ್ನ ನಾವು ಕಂಟ್ರೋಲ್ ಮಾಡುವಂತ ಶಕ್ತಿ ನಮ್ಮ ಭಾರತೀಯರಿಗೆ. ಮೇಡಮ್, ಟೆಕ್ ಕಂಪನಿಗಳನ್ನ ಕಂಟ್ರೋಲ್ ಮಾಡ್ತೀವಿ, ದೊಡ್ಡ ದೊಡ್ಡ ಲಾಜಿಸ್ಟಿಕ್ ಕಂಪನಿಗಳನ್ನ ಕಂಟ್ರೋಲ್ ಮಾಡ್ತೀವಿ, ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿಗಳನ್ನ ನಾವು ಹ್ಯಾಂಡಲ್ ಮಾಡ್ತಾ ಇದೀವಿ. ನಮ್ಮ ದೇಶದವರು ಅಷ್ಟು ಕೆಪೇಬಲ್ ಇದ್ದಾರೆ, ವೈದ್ಯಕೀಯ ಕ್ಷೇತ್ರದಲ್ಲಿದ್ದಾರೆ, ಇಡೀ ವಿಶ್ವಕ್ಕೂ ಕಂಟ್ರೋಲ್ ಮಾಡ್ತೀವಿ. ಆದ್ರೆ ಭ್ರಷ್ಟಾಚಾರ, ಜಾತೀಯತೆ, ಅಸಮಾನತೆ, ಈ ಅಸ್ಪೃಶ್ಯತೆ ಇವೆಲ್ಲವೂ ಹೋಗ್ಬೇಕು ಮೇಡಮ್. ಹೋಗ್ಬೇಕಾದ್ರೆ ನಮ್ ಮೈಂಡ್ ಕ್ಲಿಯರ್ ಆಗಿರ್ಬೇಕು. ಒಳಗೊಂದು ಹೊರಗೊಂದು ಇಟ್ಕೊಂಡು ನಾವು ಇದು ಮಾಡಬಾರ್ದು. ಇನ್ನೊಂದು, ಬಸವಣ್ಣನವರು ಹುಟ್ಟಿದಂತ ನಾಡು ಬೀದರಲ್ಲಿ ಮೊದಲು ಆ ಕ್ರಾಂತಿ ಹುಟ್ಟಬೇಕು.
ಅವರು ಅಂಬಿಗರ ಚೌಡಯ್ಯ ಹೇಳ್ತಾರೆ, ಉಚ್ಚೆಯ ಬಚ್ಚಲಲ್ಲಿ ಹುಟ್ಟಿ ನಾ ಹೆಚ್ಚು ನೀ ಹೆಚ್ಚು ಅಂಬೂರ್ನ ಮಚ್ಚಿಲೆ ಹೊಡಿ ಅಂತ. ಹೌದು. ಎಲ್ರು ಎಲ್ಲಿಂದ ಹುಟ್ಟಿದೀವಿ ಎಲ್ರಿಗೂ ಗೊತ್ತಿದೆ, ಆದ್ರೂ ನಾವು ಆ ಜಾತಿ ಈ ಜಾತಿ ಅಂತ ಹೇಳ್ತೀವಿ. ಆ ಜಾತಿ ಅನ್ನೋ ಪದ, ಆ ಧರ್ಮ ಅನ್ನೋ ಪದವನ್ನ ಬಿಟ್ರೆ ನಾವು ಖಂಡಿತ ಉದ್ಧಾರ ಆಗ್ತೀವಿ. ನಮ್ಮ ಧರ್ಮವನ್ನ ನಾವು ಪಾಲಿಸೋಣ, ಅವ್ರ ಧರ್ಮ ಅವ್ರು ಪಾಲಿಸ್ತಾರೆ. ನನ್ನ ಧರ್ಮದ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಹೋಗಿ ಕೂಡಿಸಿ ಮಾತಾಡುವ. ಹೌದು. ಆದ್ರೆ ಈ ರೀತಿ ಜಗಳಗಳು ಮಾಡ್ಕೊಂತಿದ್ದಾಗ ಬೀದರ್ ಉದ್ಧಾರ ಆಗಲ್ಲ, ಕರ್ನಾಟಕನೂ ಉದ್ಧಾರ ಆಗಲ್ಲ, ಭಾರತ ಉದ್ಧಾರ ಆಗಲ್ಲ. ಈಗ ನಾವೇನಾದ್ರೂ ಈ ರೀತಿ ಹೇಳೋದು ಹೋದ್ರೆ ಈಗ ಕಮೆಂಟ್ ಸೆಕ್ಷನ್ ಅಲ್ಲಿ ಶುರುವಾಗತ್ತೆ, ಬಂದ ದೊಡ್ಡ ಮನುಷ್ಯ. ನಾನ್ ಹೇಳೋದೊಂದೇ, ಬಸವಣ್ಣನವ್ರು ಏನ್ ಹೇಳಿದ್ದಾರೆ? ಹೌದು. ಸಮಾನತೆ ಹೇಳಿದ್ದಾರೆ. ಅಲ್ಲಂ ಪ್ರಭುಗಳನ್ನ ಬಸವಣ್ಣನವರು ಪೀಠಾಧಿಪತಿಗಳಾಗಿ ಮಾಡಿದ್ರು. ಹೌದು. ಅಂಬೇಡ್ಕರ್ ಅವರು ಅದನ್ನ ಕಾನೂನು ರೂಪಕ್ಕೆ ತಂದ್ರು. ಹೌದು. ಅದನ್ನ ಪಾಲಿಸ್ಬೇಕು ಯಾರು? ಹೌದು. ನಾವು ಬುದ್ಧ, ಬಸವ, ಅಂಬೇಡ್ಕರ್ ಮೂವರ ಫೋಟೋ ಇಡ್ತೀವಿ, ಪೂಜೆ ಮಾಡ್ತೀವಿ. ಪಾಲಿಸ್ಬೇಕು ಯಾರು? ನಾವು ಪಾಲಿಸ್ಬೇಕು. ಪಾಲಿಸಿದಾಗ ಮಾತ್ರ ಉದ್ಧಾರ ಆಗುತ್ತೆ. ಇನ್ನೊಂದು, ಬಸವಣ್ಣನವರ ಕಾಲದಲ್ಲಿ ಮೇಡಮ್ ಜೇಡರ ದಾಸಿಮಯ್ಯ ಇದ್ರು, ಅಂಬಿಗರ ಚೌಡಯ್ಯ ಇದ್ರು, ಮಾದಾರ ಚೆನ್ನಯ್ಯ ಇದ್ರು, ಡೋಹರ್ ಕಕ್ಕಯ್ಯ ಇದ್ರು, ಅಲ್ಲಂ ಪ್ರಭುಗಳಿದ್ರು, ಅಕ್ಕ ಮಹಾದೇವಿಯರು. ಸ್ತ್ರೀ ಸಮಾನತೆ, ಜಾತೀಯತೆ ಮುಕ್ತ ಸಮಾಜವನ್ನ ಅವತ್ತೇ ಅವ್ರ ಸಮಾನತೆಗೆ ಬುನಾದಿ ಹಾಕೊಟ್ರು. ಎಲ್ಲಾ ಸಮುದಾಯದವರನ್ನ ಒಂದ್ ಕಡೆ ತಂದು ಶರಣ ಸಂಸ್ಕೃತಿಯನ್ನ ಕಲಿಸಿ ಅವರಿಗೆ ನಾವೆಲ್ಲರೂ ಮನುಷ್ಯರಾಗಿ ಬದುಕೋಣ, ಸಮಾನರಾಗಿ ಬದುಕೋಣ ಅಂತ ಎಲ್ರಿಗೂ ಬದುಕು ಕೊಟ್ರು. ಆದ್ರೆ ಇವತ್ತು ನಾವು ಅಂಥ ನಾಡಲ್ಲೇ ಜಾತಿಗಳಿಗಾಗಿ ಜಗಳ ಆಗುತ್ತಂದ್ರೆ ನಾಚಿಕೆ ಆಗ್ತಾ ಇದೆ. ಹೌದು ಸರ್. ಇವಾಗ 371J ಆರ್ಟಿಕಲ್ ಕೂಡ ಜಾರಿ ಇದೆ. ಆದ್ರೂ ಕೂಡ ಹೇಗಾಗ್ತಾ ಇದೆ ಅಂತಂದ್ರೆ ಸುಮಾರು ಬಜೆಟ್ ಬರುತ್ತೆ ಕನ್ನಡ ಮಾಧ್ಯಮ ಸ್ಕೂಲ್ಗಳಿಗೆ. ಯಾಕ ನಮ್ಮ ಕನ್ನಡ ಮಾಧ್ಯಮ ಸ್ಕೂಲ್ಗಳು ಕೆಳಗೆ ಹೋಗ್ತಾ ಇದ್ದೇವೆ? ಕಾಣಲಕ್ಕೆ ನೋಡ್ತೀವಿ. ಇವಾಗ ಗುಂಪನಲ್ಲಿ ಸ್ಕೂಲ್ ಇದೆ, ಅಲ್ಲಿ ಸ್ಟ್ರೆಂತ್ ಇಲ್ಲ. ಸುಮಾರು ಸರ್ಕಾರಿ ಶಾಲೆಗಳು ಕನ್ನಡ ಮಾಧ್ಯಮದ ಅವು ಕಾಣ್ತಾ ಇಲ್ಲ. ಯಾಕೆ ಸರ್? ಇದಕ್ಕೇನ್ ಕಾರಣ? ಇಷ್ಟೊಂದು ಬಜೆಟ್ ಬಂದ ಮೇಲೂ ಕೂಡ ಮೇಡಮ್, ಈಗ ಒಂದೊಂದು ಸರ್ಕಾರಗಳು ನಾವು 3,000 ಕೋಟಿ ಕೊಟ್ಟಿದೀವಿ ಅಂತ ಹೇಳ್ತಾರೆ, ಇನ್ನೊಂದು ಸರ್ಕಾರ ಬರುತ್ತೆ ನಾವು 5,000 ಕೋಟಿ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಆದ್ರೆ 3,000 5,000 ಯಾವ ಪರ್ಪಸ್ ಯೂಸ್ ಮಾಡ್ತಾ ಇದೀರಾ ಅನ್ನೋದು ಯಾರು ಹೇಳ್ತಾ ಇಲ್ಲ. ಇವ್ರು ಏನ್ ಹೇಳ್ತಾರೆ ಮೇಡಮ್, 3,000 ಕೊಟ್ಟಿದೀವಿ, 5,000. ನೀವು 15,000 ಕೋಟಿ ಕೊಟ್ರು ಕಲ್ಯಾಣ ಕರ್ನಾಟಕ ಉದ್ಧಾರ ಆಗಲ್ಲ. ಯಾಕಂದ್ರೆ ಇಲ್ಲಿರುವಂತಹ ಅಧಿಕಾರಿಗಳು, ಇಲ್ಲಿರುವಂತಹ ರಾಜಕಾರಣಿಗಳು ಆ ಬಂದಂತ ದುಡ್ಡನ್ನ ಹೇಗೆ ವಿನಿಯೋಗಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಅವ್ರಿಗೆ ಗೊತ್ತಿಲ್ಲ. ಈಗ ನಾನೊಂದು ನಮ್ಮ ಔರಾ ತಾಲೂಕದ್ ಹೇಳ್ತೀನಿ, ಕೊಟ್ಟಾಂತರ ಸರಿಸುಮಾರು ಒಂದು 20 ರಿಂದ 25 ಕೋಟಿ ರೂಪಾಯಿ ಇದೆ ಅಕ್ಷರಾವಿಷ್ಕಾರ ಅಂತ ಒಂದು ಯೋಜನೆ ಕೊಟ್ಟರು. ಒಂದೊಂದು ಸ್ಕೂಲಲ್ಲಿ ಮೇಡಮ್ 10 ರಿಂದ 15 ಮಕ್ಕಳಿದ್ದಾರೆ. ಆ ಸ್ಕೂಲ್ನ ರಿನೋವೇಷನ್ ಮಾಡ್ಲಿಕ್ಕೆ 5 ಲಕ್ಷ 6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಅಲ್ಲಿ ಅದೇ ಸ್ಕೂಲ್ನ ಕಳೆದ ವರ್ಷನೂ ರಿಪೇರ್ ಮಾಡಿದ್ರು, ಈ ವರ್ಷನೂ ಮಾಡಿದ್ದಾರೆ, ಮುಂದಿನ ವರ್ಷನೂ ಮಾಡ್ತಾರೆ. ಇದರಿಂದ ಎಜುಕೇಶನ್ ಸಿಸ್ಟಮ್ ಬದಲಾಗಲ್ಲ, ಎಜುಕೇಶನ್ ಬದಲಾಗಲ್ಲ. ಇದರಿಂದ ಬದಲಾಗೋದು ಆ ಪಕ್ಷದ ಕಾರ್ಯಕರ್ತರ ಬದುಕು, ಯಾರು ಲೀಡರ್ಗಳು ಅಂತ ಹೇಳ್ಕೊಂತಾರೆ ಅವ್ರ ಬದುಕು ಬಿಟ್ರೆ ಎಜುಕೇಶನ್ ಚೇಂಜ್ ಆಗಲ್ಲ. ಇನ್ನೊಂದು, ಪ್ರೈಮರಿ ಲೆವೆಲ್ ಸ್ಕೂಲ್ ಅಲ್ಲಿ ಮಕ್ಕಳಿಗೆ ಶೌಚಾಲಯ ಕಟ್ಟಬೇಕಂತಾರೆ. ಇದೇ KKRDB ಅವ್ರು ಶೌಚಾಲಯ ಕಟ್ತಾರೆ, ಅಲ್ಲಿ ನೀರೇ ಇರಲ್ಲ. ಆ ಊರಲ್ಲಿ ಕುಡಿಲಿಕ್ಕೆ ನೀರ್ ಸಿಗಲ್ಲ, ಅಂತ ಊರಲ್ಲಿ ಶೌಚಾಲಯ ಕಟ್ತಾರೆ. ಅದನ್ನ ಯೂಸ್ ಮಾಡ್ಬೇಕಾ ಅಥವಾ ಹಂಗೆ ಇಡಬೇಕಾ? ಅಂದ್ರೆ ಅಧಿಕಾರಿಗಳೇ ಕಾಮನ್ ಸೆನ್ಸ್ ಏನಿರ್ಬೇಕು, ಆ ಊರಲ್ಲಿ ನೀರ್ ಇದ್ದಾಗ ಮಾತ್ರ ಶೌಚಾಲಯ ಕಟ್ಟಿದ್ರೆ ಉಪಯೋಗಕ್ಕೆ ಬರುತ್ತೆ. ಕೆಲವೊಂದು ಊರಲ್ಲಿ ನೀರೇ ಸಿಗಲ್ಲ ಕುಡಿಲಿಕ್ಕೆ ನೀರು, ಅದನ್ನ ಬಿಟ್ಟ ಊರಲ್ಲಿ ಶೌಚಾಲಯ ಕಟ್ತಾರೆ, ಅದು ಯೂಸೇ ಆಗಲ್ಲ. ಯೂಸ್ ಆಗಲ್ಲ ಅಂದ್ರೆ 5-6 ಲಕ್ಷ ರೂಪಾಯಿ ವೇಸ್ಟ್ ಆಯ್ತು. ಇಂಥವುಗಳ ಮೇಲೆ ನಮ್ಮ ಸರ್ಕಾರ ದುಡ್ಡು ಹಾಳು ಮಾಡ್ತಾ ಇದೆ. ಆದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಎಲ್ಲಿದೆ ಮೇಡಮ್? ಬೀದರ್ ಅಲ್ಲಿ ನಾನು ವೆಬ್ ಡೆವಲಪ್ಮೆಂಟ್ ಕಲಿಬೇಕು, ಸರ್ಕಾರದವ್ರು ಕಲಿಸ್ತಾರ ಅನ್ನೋ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಎಲ್ಲಿದೆ? ನಾನು ವಿಡಿಯೋ ಎಡಿಟಿಂಗ್ ಕಲಿಬೇಕು, ನಾನು ಗ್ರಾಫಿಕ್ಸ್ ಡಿಸೈನಿಂಗ್ ಕಲಿಬೇಕು, ನಾನು ಕ್ಯಾಮ್ರಾ ಹ್ಯಾಂಡಲಿಂಗ್ ಕಲಿಬೇಕು. ಎಲ್ಲಿದೆ ಬೀದರ್ ಅಲ್ಲಿ? ಎಲ್ಲಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂತ ಇದು? ನಾನು ನೆಟ್ವರ್ಕಿಂಗ್ ಕಲಿಬೇಕು, ನೆಟ್ವರ್ಕ್ ಇಂಜಿನಿಯರ್ ಆಗ್ಬೇಕು, ಎಲ್ಲಿದೆ? ಇವ್ರು ದುಡ್ಡು ಎಲ್ಲಿ ಖರ್ಚು ಮಾಡ್ತಾರೆ? ರಿನೋವೇಷನ್ ಅಂತೆ, ನೀರ್ ಸೋರ್ತಾ ಇದೆ ಅಂತೆ, ಕಾಂಪೌಂಡ್ ವಾಲ್ ಅಂತೆ, ವಾಶ್ರೂಮ್ ಅಂತೆ, ಬಾತ್ರೂಮ್ ಅಂತೆ. ಇದ್ರ ಮೇಲೆ 5,000 ಅಲ್ಲ 15,000 ಕೋಟಿ ನೀವು ಖರ್ಚು ಮಾಡಿದ್ರು ಏನೂ ಉದ್ಧಾರ ಆಗಲ್ಲ. ನಾನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ಬಾರ್ದು ಅಂತಲ್ಲ, ಆದ್ರೆ ಎಲ್ಲಿ ಆಗ್ಬೇಕು ಅಲ್ಲಿ ಮಾಡಿ. ಅವಶ್ಯಕತೆ ಇಲ್ಲ ಜಾಗದಲ್ಲಿ ಯಾಕೆ ಮಾಡ್ತೀರಿ ಅನ್ನೋದು. ಎಷ್ಟೋ ಊರಲ್ಲಿ ಮೇಡಮ್ ನಾವು ರೋಡ್ ನೋಡ್ತೀವಿ, GPS ಫೋಟೋಗಳು ಪ್ರತಿದಿನ ನೋಡ್ತೀವಿ. ಅಲ್ಲಿ GPS ಫೋಟೋ, ಈ ಪಂಚಾಯತ್ ಅಲ್ಲಿ GPS ಫೋಟೋದಲ್ಲಿ ಬರೀ ಪೇಪರ್ನ ಅಪ್ಲೋಡ್ ಮಾಡ್ತಾರೆ. ಅಲ್ಲಿ 15 ರಿಂದ 30,000 40,000 ಸ್ಯಾನಿಟೈಸೇಷನ್ ಮಾಡಿದೀವಿ ಅಂತ ಬಿಲ್ ತಗೊಂತ. ಅಂದ್ರೆ ಭ್ರಷ್ಟಾಚಾರ ಈ ಮಟ್ಟಿಗಿದೆ. ಈ ಮಟ್ಟಿಗೆ ಭ್ರಷ್ಟಾಚಾರ ಇದ್ದು ಎಲ್ಲಾ ಸರ್ಕಾರಗಳು ಬಂದು ನಿಮ್ಗೆ ಎಷ್ಟು ಕೋಟಿ ಕೊಟ್ಟಿದ್ರು ಉದ್ಧಾರ ಆಗಲ್ಲ. ಅದಕ್ಕಾಗಬೇಕಾದ್ರೆ ಯುವಕರು ಮತ್ತೆ ಎಲ್ಲದಕ್ಕೂ ಪರಿಹಾರ ಯುವಕರೇ. ಯುವಕರು ರಾಜಕೀಯಕ್ಕೆ ಬರಬೇಕು, ಬದಲಾವಣೆ ತರಬೇಕು, ಅವಾಗ ಮಾತ್ರ ಇದಾಗತ್ತೆ. ಮತ್ತೆ ಇವ್ರಿಗೆ ಹಿತಾಸಕ್ತಿ ಕಡಿಮೆ ಮೇಡಮ್. ನಮ್ಮ ಭಾಗದವರಿಗೆ ನಾನ್ ಗೆದ್ರೆ ಸಾಕು, ಇನ್ನೊಂದ್ಸಲ ನನ್ ಮಗ ಗೆದ್ರೆ ಸಾಕು, 3ನೇ ಸಲ
ಇನ್ನು ನಮ್ಮ ಮೊಮ್ಮಗ ಗೆದ್ರೆ ಸಾಕು. ಗೆದ್ದುವಿಕೆಯನ್ನ ಪಾರಂಪರಿಕವಾಗಿ ಮೇಡಮ್ ಈಗ ನಾನು ಯಾವುದೇ ಬಿಜೆಪಿ ಕಾಂಗ್ರೆಸ್ JDS ಯಾರ ಪರವಾಗಿಯೂ ಇಲ್ಲ, ಆದ್ರೆ ಶರಣಗೌಡ ಕಂದಕೂರ್ ಇದ್ದಾರೆ, ಎಷ್ಟೋ ಸಲ ಸೆಷನ್ ನಲ್ಲಿ ಮಾತಾಡ್ತಾರೆ, ಅಬ್ಬರದನ್ನ ಭಾಷಣ ಮಾಡ್ತಾರೆ. ನಾನು ಅವ್ರಿಗೆ ಪಕ್ಷಾತೀತವಾಗಿ ಬೆಂಬಲ ಮಾಡ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಕಲ್ಯಾಣ ಕರ್ನಾಟಕದ ಕಣ್ಣೀರಿನ ಕತೆ ಗೊತ್ತಿರೋದು ಶರಣಗೌಡ ಕಂದಕೂರ್, ಎಲ್ರಿಗೂ ಗೊತ್ತಿದೆ. ಆದ್ರೆ ಸದನದಲ್ಲಿ ಯಾರು ಡಿಸ್ಕಸ್ ಮಾಡಲ್ಲ, ಅವ್ರಲ್ಲಿ ಮಾಡ್ತಾರೆ. ಅವ್ರು ಕೆಲವೊಂದ್ ಜನ ವಿರೋಧ ಮಾಡ್ತಾರೆ, ಕೆಲವೊಂದ್ ಜನ ಪರ ಮಾಡ್ತಾರೆ. ನಾನೇನ್ ಹೇಳ್ತೀನಿ, ನಮ್ ಕಲ್ಯಾಣ ಕರ್ನಾಟಕ ಉದ್ಧಾರ ಮಾಡ್ರಪ್ಪ, ಉದ್ಧಾರ ಮಾಡಿದ್ಮೇಲೆ ಎಲ್ಲಾನು ಆಗತ್ತೆ. ಈಗ ಅಂಥವ್ರಿಗೆ ಸಪೋರ್ಟ್ ಮಾಡಲ್ಲ, ಮತ್ತೆ ಹೇಳ್ತೀವಿ ಉದ್ಧಾರ ಆಗಲ್ಲ. ಉದ್ಧಾರ ಆಗ್ಬೇಕಂದ್ರೆ ಯಾರು ನಮ್ ಉದ್ಧಾರ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಅವರ ಬೆನ್ನಿಗೆ ನಾವು ನಿಂತ್ಕೊಂಡಾಗ ಕಲ್ಯಾಣ ಕರ್ನಾಟಕ ಉದ್ಧಾರ ಆಗುತ್ತೆ. ಇದೇ ಉದ್ಧಾರ ಆಗ್ಬೇಕಂದ್ರೆ ಇದೊಂದು ಸೂತ್ರನ ಬಳಸ್ಬೇಕಾಗುತ್ತೆ. ಹೌದು ಸರ್. ಮತ್ತೊಂದು, ಇವಾಗ ನೀವು ಒಂದು ಲೇಖನೆಯನ್ನ ಬರ್ದಿದ್ರಿ, ಐ ಎಮ್ ಅ ಲೀಡರ್ ಅಂತ. ಸೊ ಅದು ಬರಿಬೇಕಂತಂದ್ರೆ ನಿಮ್ಮ ಉದ್ದೇಶ ಏನಾಗಿತ್ತು? ಮೇಡಮ್, ಇದಕ್ಕೂ ಮೊದಲು ಹೇಳಿದ್ದೆ, ಈಗೂ ಹೇಳ್ತಾ ಇದ್ದೀನಿ. ಐ ಎಮ್ ಅ ಲೀಡರ್ ಪುಸ್ತಕ ನಾನು ದುಡ್ಡು ಮಾಡ್ಬೇಕಂತ ಮಾಡಿಲ್ಲ. ಐ ಎಮ್ ಅ ಲೀಡರ್ ಪುಸ್ತಕ ನನಗೆ ಹೆಸರಾಗತ್ತಂತ ನಾನು ಮಾಡಿಲ್ಲ. ಐ ಎಮ್ ಅ ಲೀಡರ್ ಪುಸ್ತಕ ನನಗೆ ಪಬ್ಲಿಸಿಟಿ ಸಿಗುತ್ತಂತ ನಾನು ಐ ಎಮ್ ಅ ಲೀಡರ್ ಪುಸ್ತಕ ಮಾಡಿಲ್ಲ. ಐ ಎಮ್ ಅ ಲೀಡರ್ ಪುಸ್ತಕ ಮಾಡಿರೋ ಉದ್ದೇಶ ಒಂದೇ ಒಂದು ಮೇಡಮ್. ಈಗ ನಾನು ಸುದ್ದಿ ಯಾಕೆ ಮಾಡ್ತಾ ಇದ್ದೀನಿ, ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ. ಐ ಎಮ್ ಅ ಲೀಡರ್ ಪುಸ್ತಕ ಕೂಡ ಅದೇ ಕಾನ್ಸೆಪ್ಟ್, ನನ್ನ ಭಾಗದ ಯುವಕರಿಗೆ ಒಳ್ಳೇದಾಗ್ಲಿ. ತಂದೆ MLA, ಮಗ MLA, ಮೊಮ್ಮಗ MLA ಆಗೋರ್ ಬೇಡ. ನನ್ ಜೊತೆ ಇದ್ದ ನನ್ನ ಅಣ್ಣ ತಮ್ಮರು MLA ಆಗ್ಬೇಕು, ನನ್ ಜೊತೆ ಪಾನಿಪುರಿ ಮಾರೋನು MLA ಆಗ್ಬೇಕು, ಅವನ ಮನಸ್ಸು ಒಳ್ಳೇದಿರ್ಬೇಕು, ಅವನಿಗೆ ಸಮಾಜ ಸೇವೆ ಗೊತ್ತಿರ್ಬೇಕು, ಅಂಥವನು ಒಳ್ಳೆ MLA ಆಗ್ಬೇಕು. ನಾನ್ ಹೇಳ್ತಾ ಇದ್ದೀನಿ ಮೇಡಮ್, ಪ್ರತಿಯೊಬ್ರು MLAಗಳಾಗ್ಬೇಕು, ಪ್ರತಿಯೊಬ್ರು MP ಗಳಾಗ್ಬೇಕಂದ್ರೆ ಸಾಧ್ಯ ಇಲ್ಲ. ಆದ್ರೆ ಒಂದಿಷ್ಟು ಕಲೆ ಕೌಶಲ್ಯಗಳನ್ನ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಆಗ್ಬಹುದು. ಏನೇನ್ ಮಾಡ್ಬೇಕು ಇವತ್ತಿನ ಪ್ರೆಸೆಂಟ್ ಟ್ರೆಂಡ್ಸ್ಗೆ ಅದನ್ನ ಆ ಬುಕ್ಕಲ್ಲಿ ಕೊಟ್ಟಿದ್ದೀನಿ. ಆದ್ರೆ ವಿಶೇಷ ಏನಂದ್ರೆ ಮೇಡಮ್, ಇವತ್ತು ಚಾಣಕ್ಯ ನೀತಿ, ಚಾಣಕ್ಯ ಅಂದ್ರೆ ಎಲ್ರಿಗ ಏನಾಗತ್ತೆ, ಇವ್ರು ಆ ಪಕ್ಷದ ಚಾಣಕ್ಯ, ಇವ್ರು ಆ ಚಾಣಕ್ಯ ಅಂತ ಹೇಳ್ತಾರೆ. ಆದ್ರೆ ರಿಯಲ್ ಚಾಣಕ್ಯ ನಾರ್ಮಲ್ ಆಗಿರೋ ಒಬ್ಬ ಹುಡುಗನನ್ನ ರಾಜನಾಗಿ ಮಾಡ್ತಾನೆ. ಅಷ್ಟು ಅವ್ರ ಹತ್ರ ಶಕ್ತಿ ಇತ್ತು, ಅಷ್ಟು ಅವ್ರ ಬುದ್ಧಿ ಅಷ್ಟು ಫಾಸ್ಟ್ ಇತ್ತು, ಅವ್ರ ತತ್ವಗಳು ಇದ್ವು ಒಂದಿಷ್ಟು. ಇವ್ರ ಜೊತೆ ಹಿಂಗಿರ್ಬೇಕು, ಅವ್ರ ಜೊತೆ ಅದಿಷ್ಟು. ಸ್ವಲ್ಪ ನನಗೆ ಚಾಣಕ್ಯನ ಮೇಲೆ ತುಂಬಾ ಅಪಾರ ಗೌರವ, ಅಭಿಮಾನ, ಅದನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವಗಳನ್ನ ಅಳವಡಿಸ್ಕೊಂಡು, ಶರಣ ಸಂಸ್ಕೃತಿ ನನ್ನ ಮೈಯಲ್ಲೇ ಇದೆ, ಅವೆಲ್ಲವನ್ನು ಅಳವಡಿಸ್ಕೊಂಡು ನಾನೇನ್ ಮಾಡಿದೆ, ಐ ಎಮ್ ಅ ಲೀಡರ್ ಚಾಣಕ್ಯನ ನೀತಿಯೊಂದಿಗೆ ಯುವಕರ ಕೈಪಿಡಿ ಅಂತ ಪುಸ್ತಕ ಮಾಡಿದೆ. ಇದರಲ್ಲಿ ಏನಿದೆ, ಚಾಣಕ್ಯರ ತತ್ವಗಳು ಇಂದಿನ ಯುಗಕ್ಕೆ ಹೆಂಗ್ ಅನ್ವಯವಾಗುತ್ತೆ, ಅವುಗಳನ್ನ ಹೆಂಗ್ ಅಳವಡಿಸ್ಕೊಂಡು ನಾವು ರಾಜಕೀಯ ಮಾಡ್ಬೇಕು, ಸಮಾಜ ಸೇವೆ ಹೆಂಗ್ ಮಾಡ್ಬೇಕು, ನಾವು ಉದ್ಧಾರ ಹೆಂಗ್ ಆಗ್ಬೇಕು, ಎಲ್ಲವೂ 100% ಆಗಿ ಯುವಕರಿಗೆ ಮೀಸಲು. ಪ್ರತಿಯೊಬ್ಬ ಯುವಕ ಮೇಡಮ್, ಯಾರಿಗೆ ಸಮಾಜ ಸೇವೆ, ಸಮಾಜ, ರಾಜಕೀಯ ಇವುಗಳ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ಪ್ರತಿಯೊಬ್ಬರ ಬುಕ್ ಓದ್ಬೇಕು. ಓದಿದಾಗ ಅವ್ರಿಗೊಂದು ಥಾಟ್ ಬರುತ್ತೆ, ನಾನು ಇಲ್ಲಿ ತಪ್ಪು ಮಾಡ್ತಾ ಇದ್ದೆ, ಅದಕ್ಕೆ ನನಗೆ ಜನ ಬೆಂಬಲ ಕೊಟ್ಟಿಲ್ಲ, ನಾನು ಇದನ್ನ ಮಾಡ್ಬೇಕಿತ್ತು, ಇದನ್ನ ಮಾಡಿದ್ರೆ ನನಗೆ ಜನ ಬೆಂಬಲ ಕೊಡ್ತಿದ್ರು. ಅವೆಲ್ಲ ಕಾನ್ಸೆಪ್ಟ್ ಗಳನ್ನ ಅದ್ರಲ್ಲಿ ತಿಳಿಸಿದ್ದೀನಿ. ಸೊ ಓದಿದ್ರೆ ಕೊನೆಗೆ ಒಂದೇ ಮಾತು ಹೇಳ್ತಾರೆ, ಐ ಎಮ್ ಅ ಲೀಡರ್ ಅಂತ. ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಆ ಪುಸ್ತಕ ಓದಿದ್ಮೇಲೆ. ಓಕೆ ಸರ್, ಅದೇ ರೀತಿಯಾಗಿ ಕೊನೆದೊಂದು ಪ್ರಶ್ನೆ. ಇವಾಗ ನೋಡ್ರಿ, ಪತ್ರರಂಗಕ್ಕೆ ನೀವು ಸುಮಾರು ನಿಮ್ಮ ಒಂದು ಎಲ್ಲಾ ಪತ್ರರಂಗದಲ್ಲಿ ಕೆಲಸ ಮಾಡೋರು ಪತ್ರಕೋದ್ಯಮಿಗಳಿಗೆ ನೋಡ್ಬೇಕಂತಂದ್ರೆ ಅವರ ಒಂದು ಪರಿಶ್ರಮ ಸುಮಾರಾಗಿರುತ್ತೆ. ಸೊ ಅವರಿಗೆ ಒಂದು ಅಂತಾರಲ್ಲ, ಒಂದು ಸನ್ಮಾನ, ಅವಾರ್ಡ್ ಅಂತ, ಸೊ ಅದು ಇರುತ್ತೆ, ಯಾವಾಗ ಸಿಗಬೇಕು? ಮೇಡಮ್, ಸರ್ಕಾರನು ಪ್ರಶಸ್ತಿ ಕೊಡುತ್ತೆ, ಖಾಸಗಿಯಾಗೂ ಕೆಲವೊಂದ್ ಜನ ಪ್ರಶಸ್ತಿ ಕೊಡ್ತಾರೆ, ನಾವು ಒಳ್ಳೆ ಕೆಲಸ ಮಾಡಿದೀವಿ ಅಂತ. ಆದ್ರೆ ನನ್ನ ಪ್ರಕಾರ ನಮಗ್ ನಿಜವಾದ ಪ್ರಶಸ್ತಿ ಏನ್ ಗೊತ್ತಾ ಮೇಡಮ್? ಜನರ ನಂಬಿಕೆ. ಜನರು ನಮ್ಮ ಮೇಲೆ ಯಾವಾಗ ಟ್ರಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೋ ಅದೇ ನಮಗ್ ದೊಡ್ಡ ಪ್ರಶಸ್ತಿ. ಯಾಕಂದ್ರೆ ನಾವು ಕಷ್ಟಪಟ್ಟಿ ಸುದ್ದಿಗಳನ್ನ ಕೊಟ್ಟು ಸಮಾಜದ ಒಳಿತಿಗಾಗಿ ಮಾಡಿರ್ತೀವಿ. ಒಳ್ಳೆ ಜನರು ನಮ್ಮ ಮೇಲೆ ಟ್ರಸ್ಟ್ ಮಾಡಿ ಹನುಮಂತ್ ಅವ್ರ ಹತ್ರ ಹೋದ್ರೆ ನಮ್ ಸಮಸ್ಯೆ ಬಗೆಹರುತ್ತೆ ಅಂತ ಯಾವತ್ತು ನನ್ನ ಆಫೀಸ್ ತನಕ ಬರ್ಲಿಕ್ಕೆ ಶುರು ಮಾಡ್ತಾರೆ, ಅದೇ ದೊಡ್ಡ ಪ್ರಶಸ್ತಿ ಮೇಡಮ್. ಇಲ್ಲ ಅಂದ್ರೆ ಇನ್ನೊಂದು ಮಾಡ್ಬೇಕಾಗತ್ತೆ ಪ್ರಶಸ್ತಿಗಳು ಬರ್ಬೇಕಂದ್ರೆ. ಏನಂದ್ರೆ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಆ ಪಕ್ಷವನ್ನ ವೈಭವೀಕರಿಸಿ ಹೇಳೋದು, ಅವ್ರು ಮಾಡಿದ್ದೇ ಕರೆಕ್ಟು, ಅವ್ರು ಮಾಡಿದ್ದೇ ಕರೆಕ್ಟು ಅಂತ ಜೈಘೋಷಗಳನ್ನ ಕೂಗಿ ಕಿರ್ಚಾಡಿ ಆಂಕರಿಂಗ್ ಮಾಡ್ಬೇಕು, ಕಿರ್ಚಾಡಿ ಸುದ್ದಿಗಳನ್ನ ಬರಿಬೇಕು, ಆವಾಗ ಅವ್ರಿಗೆ ಪ್ರಶಸ್ತಿ ಸಿಗುತ್ತೆ. ಸೊ ನಮ್ಗೆ ಇಲ್ಲಿ ತನಕ ಯಾವ ಪ್ರಶಸ್ತಿ ಕೆಲವೊಂದು ಸಂಘಟನೆಯವರು ಗುರುತಿಸ್ಕೊಟ್ಟಿದ್ದಾರೆ, ಆದ್ರೆ ಇನ್ನು ಬೇರೆ ಕಡೆ ಪ್ರಶಸ್ತಿ ಬಂದಿಲ್ಲ, ಭವಿಷ್ಯ ಬರೋದು ಇಲ್ಲ. ಯಾಕಂದ್ರೆ ಇವ್ರ ಆಡಳಿತದಲ್ಲಿದ್ದಾಗ ಇವ್ರಿಗೆ ಬೈತೀವಿ, ಇವ್ರ ಅಧಿಕಾರಕ್ಕೆ ಬಂದಾಗ ಇವ್ರಿಗೆ ಬೈತೀವಿ. ಸೊ ಅವ್ರಿಗೆ ಏನ್ ಅನ್ಸುತ್ತೆ, ಇವ್ರು ಯಾರ ಪರ? ನಾವು ಸಮಾಜದ ಪರ. ನಮ್ಮ ಜನರು ನನ್ನ ಮೇಲೆ ಟ್ರಸ್ಟ್ ಮಾಡಿದ್ರೆ ಅದೇ ದೊಡ್ಡ ಪ್ರಶಸ್ತಿ ಮೇಡಮ್. ಇವ್ರ ಪ್ರಶಸ್ತಿಗಳೇ ನನಗೆ ಬೇಕಾಗಿಲ್ಲ. ಹೌದು ಸರ್, ಇವತ್ತಿನ ಅಂದ್ರೆ ಅಂತಾರಲ್ಲ, ಸಮಾಜನೇ ಈ ರೀತಿಯಾಗಿದೆ ಸರ್.
ಗುಣಕ್ಕಿಂತ ಮುಖ್ಯನೂ ಹಣ ಮುಖ್ಯ ಅನ್ನೋ ಹಾಗೆ. ಸೊ ಆದ್ರೂ ಕೂಡ ನೀವು ಯಾವುದೋ ಒಂದು ದಾರಿಯಲ್ಲಿ ನಡೀತಾ ಇದ್ದಾರೆ. ಸಮಾಜಕ್ಕೆ ಸುಮಾರು ನಿಮ್ಮ ಒಂದು ಜೀವನವನ್ನೇ ನೀವು ಅರ್ಪಣೆ ಮಾಡ್ತಾ ಇದ್ದೀರಾ. ಸೊ ಇದರಿಂದ ನಮಗೆ ಸುಮಾರು ಕಲಿತ್ಕೊಂಡ್ವಿ ಸರ್. ಇವತ್ತಿನ ಯುವ ಪೀಳಿಗೆಗೂ ಸುಮಾರು ವಿಷಯಗಳು ಹೇಳ್ಕೊಟ್ರಿ. ಯಾವ ರೀತಿಯಾಗಿ ಉದ್ಯಮಿ ಸಿಗ್ತಾ ಇಲ್ಲ, ಯಾವ ರೀತಿ ಯುವಕರು ಏನೇನ ಫೇಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಪತ್ರರಂಗವು ಸುಲಭವಾದಂತಹ ಕೆಲಸ ಇಲ್ಲ, ಪತ್ರಕರ್ತರಿಗೆ ಸುಲಭವಾದಂತಹ ಜೀವನವಿಲ್ಲ ಅಂತ ನೀವು ಇವತ್ತು ಹೇಳ್ಕೊಟ್ರಿ ಸುಮಾರು ವಿಷಯಗಳನ್ನ. ಮೇಡಮ್ ಇನ್ನೊಂದು, ಹಾ ಸರ್, ಪತ್ರಿಕಾ ರಂಗ ಅಂದಮೇಲೆ ಕೇವಲ ಮುಂದೆ ಕೂಡುವಂತ ಆಂಕರ್ಗಳಷ್ಟೇ ಅಲ್ಲ. ಹೌದು. ನಾನೀಗ ಟಿವಿಯಲ್ಲಿ ಬರ್ತೀನಿ, ಮೊಬೈಲ್ ಅಲ್ಲಿ ಬರ್ತೀನಿ ಅಂದ್ರೆ ಅದ್ರ ಹಿಂದೆ ತುಂಬಾ ಜನರ ಶ್ರಮ ಇರುತ್ತೆ. ಹೌದು ಸರ್, ಹೌದು. ಕ್ಯಾಮ್ರಾಮ್ಯಾನ್ ಹಿಡಿದು ಹೌದು ಸರ್, ವಿಡಿಯೋ ಎಡಿಟರ್ ಇರ್ತಾರೆ, ಗ್ರಾಫಿಕ್ ಡಿಸೈನರ್ ಇರ್ತಾರೆ, ಸ್ಕ್ರಿಪ್ಟ್ ರೈಟರ್ ಇರ್ತಾರೆ, ಸ್ಲಗ್ ಬರೀಲಿಕ್ಕೆ ಇರ್ತಾರೆ, ಪ್ರೂಫ್ ರೀಡರ್ ಇರ್ತಾರೆ, ಪ್ರಾಂಪ್ಟ್ ರೈಟರ್ ಇರ್ತಾರೆ, ಎಡಿಟಿಂಗ್ ಮಾಡ್ಬೇಕು, ಮತ್ತೆ ಗ್ರಾಫಿಕ್ಸ್ ಗಳನ್ನ ಹ್ಯಾಂಡಲ್ ಮಾಡ್ಬೇಕು. ಅದಕ್ಕೊಂದು ಪ್ರಾಜೆಕ್ಟ್ ನ ಯಾರು ಹ್ಯಾಂಡಲ್ ಮಾಡ್ತಾ ಇದಾರೆ ಅವ್ರು ಮಾಡ್ಬೇಕು. ವಾಯ್ಸ್ ಓವರ್ ಆರ್ಟಿಸ್ಟ್ ಗಳಿದ್ದಾರೆ, ಕ್ಲೀನಿಂಗ್ ಸ್ಟಾಫ್ ಬೇಕು, ಸೆಕ್ಯೂರಿಟಿ ಗಾರ್ಡ್ ಬೇಕು, ನಮಗೂ ಟೀ ಮಾಡ್ಕೊಡೋಕ್ ಬೇಕು. ಇಷ್ಟು ಎಲ್ಲರೂ ಶ್ರಮ ಇರುತ್ತೆ ಮೇಡಮ್. ಕಾಣಿಸೋದ್ ಮಾತ್ರ ಆಂಕರ್ಗಳು ಬಿಟ್ರೆ ಹಿಂದೆ ಇಷ್ಟು ಜನರ ಶ್ರಮ ಇರುತ್ತೆ ಮೇಡಮ್. ಅವ್ರು ಎಲ್ಲರೂ ಅವ್ರವ್ರ ಕ್ಷೇತ್ರಗಳಲ್ಲಿ ಅವ್ರವ್ರೆಲ್ಲ ಕರೆಕ್ಟ್ ಕೆಲಸ ಮಾಡಿದಾಗ ಸಮಾಜದಲ್ಲಿ ನಾವು ಒಬ್ಬ ಪತ್ರಕರ್ತ ಅಂತ ನಾವು ಗುರುತಿಸ್ಕೊತಾ ಇದೀವಿ, ಜನ ನಮಗೆ ಐಡೆಂಟಿಫೈ ಮಾಡಿ. ಆದ್ರೆ ಇದ್ರ ಹಿಂದಿನ ಕಷ್ಟ ಮೇಡಮ್ ತುಂಬಾ ಇದೆ. ಒಬ್ಬ ವಿಡಿಯೋ ಎಡಿಟರ್, ನಾನು ಎಷ್ಟೇ ಚೆನ್ನಾಗಿ ಮಾತಾಡಿದ್ರೆ ವಿಡಿಯೋ ಎಡಿಟರ್ ಸರಿಯಾಗಿ ವಿಡಿಯೋ ಎಡಿಟ್ ಮಾಡ್ಲಿಲ್ಲ ಅಂದ್ರೆ ಏನು ಆಗಲ್ಲ. ನಾನು ವಿಡಿಯೋ ಎಡಿಟಿಂಗ್ ಪ್ರೊಫೆಷನಲ್ ವಿಡಿಯೋ ಎಡಿಟರ್, ಆದ್ರೆ ಕ್ಯಾಮ್ರಾಮನ್ ಸರಿಯಾಗಿ ಶೂಟ್ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಸೊ ಒಬ್ರು ಆಂಕರಿಂಗ್ ಅಲ್ಲಿ ಸ್ಕ್ರಿಪ್ಟೇ ತಪ್ಪಾಗಿ ಬರ್ಕೊಟ್ರು, ಸ್ಕ್ರಿಪ್ಟ್ ರೈಟರ್ ಅಂದ್ರೆ ಏನ್ ಮಾಡ್ತೀವಿ? ಏನು ಮಾಡಕ. ಸೊ ಒಂದೊಂದು ಟೀಮ್ ಅಲ್ಲಿಯೂ ಕೂಡ ಈ ರೀತಿ ಸಮಾಜದ ಬಗ್ಗೆ ಕಳಕಳಿ ಇರೋರು ಮೀಡಿಯಾಕ್ ಸೇರ್ತಾರೆ. ಆ ಮೀಡಿಯಾಕ್ ಸೇರಿದಾಗ ಒಂದು ಸ್ಪಿರಿಟ್ ಬರುತ್ತೆ. ಸ್ಪಿರಿಟ್ ನ ಶಕ್ತಿಯಾಗಿ ಒಬ್ರು ನಮ್ ಮುಖ ಮುಂದೆ ಕಾಣಿಸಬಹುದಾದ್ರೆ ಹಿಂದೆ ತುಂಬಾ ಜನರ ಪರಿಶ್ರಮ ಅವ್ರಿಗೆ ಎಲ್ರಿಗೂ ನಾವು ಥ್ಯಾಂಕ್ಫುಲ್ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ಅಷ್ಟೊಂದು ಕಷ್ಟ ಅವರು. ಒಂದು ಮನೆ ಕಟ್ಬೇಕಾದ್ರೆ ಮೇನ್ ಪಿಲ್ಲರ್ ಸ್ಟ್ರಾಂಗ್ ಇರ್ಬೇಕಂತಾರೆ. ಸೊ ಇವಾಗ ನೀವು ಒಂದು ಮನೆ ಇದ್ದ ಹಾಗೆ ಆಂಕರ್ಸ್ ಗಳು, ಆದ್ರೆ ನಿಮ್ ಹಿಂದ್ಗಡೆ ಇಷ್ಟೊಂದು ಪಿಲ್ಲರ್ಸ್ ಎಫರ್ಟ್ಸ್ ಪಟ್ಟಿದ್ರೆ ಅದು ಮನೆ ಒಂದು ಸ್ತಬ್ಧವಾಗಿರುತ್ತೆ ಅಂತ ಹೇಳ್ಬೋದು. ಸೊ ಸುಮಾರು ವಿಷಯಗಳನ್ನ ನಾವು ತಿಳ್ಕೊಂಡಿ ಸರ್. ತುಂಬಾ ಧನ್ಯವಾದಗಳು. ನಮ್ಮ ಯುವ ಜನತೆಗೆ ಒಂದು ಪ್ರೇರೇಪಣೆನೆ ಅಂತ ಹೇಳ್ಬಹುದು. ಸೊ ನಾನ್ ಕೂಡ ಹೇಳೋದು ಒಂದೇ, ನಿಮ್ಮ ಒಂದು ಐ ಎಮ್ ಅ ಲೀಡರ್ ಅನ್ನುವಂತಹ ಬುಕ್ಕು ಎಲ್ಲ ಯುವಕರು ಓದ್ಬೇಕು. ಅದರಿಂದ ಸುಮಾರು ವಿಷಯಗಳನ್ನ ನಾವು ಇವರ ಬುಕ್ ಇಂದ ತಿಳಿದುಕೊಳ್ಬಹುದು ಅಂತ ಹೇಳ್ತೀನಿ. ಮತ್ತೊಮ್ಮೆ ತುಂಬಾ ಹೃದಯದಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಅಚೀವರ್ಸ್ ಪಾಡ್ಕಾಸ್ಟ್ ಕನ್ನಡಕ್ಕೆ ತುಂಬಾ ಧನ್ಯವಾದಗಳು. ನಾನು ಮಾಡುವಂತ ಕೆಲಸಗಳನ್ನ ಗುರುತಿಸಿ ಇಲ್ಲಿಗೆ ನನ್ನ ಕರ್ಕೊಂಡು ಬಂದು ಸಂದರ್ಶನ ಮಾಡಿಸಿದ್ದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಯಾಕಂದ್ರೆ ನಾನು ಮಾಡುವಂತ ಕೆಲಸ ಫಸ್ಟ್ ಟೈಮ್ ಗುರುತಿಸಿ ಇಲ್ಲಿ ತನಕ ತಂದಿದ್ದೀರಿ. ಜನರೇ ನಂಬಿಕೆ ಮಾಡಬೇಕು ಅಂದಾಗ ಅಚೀವರ್ ಪಾಡ್ಕಾಸ್ಟ್ ಕೂಡ ನನ್ನ ಮೇಲೆ ಭರವಸೆ ಮಾಡಿ ಇಲ್ಲಿ ತನಕ ತಂದಿದೆ. ಸೊ ಅವರಿಗೆ ನನ್ನ ಸಂದೇಶಗಳು ಜನರಿಗೆ ತಲುಪಲಿಕ್ಕೆ ತುಂಬಾ ಸಹಕಾರಿಯಾಗಿದ್ದಾರೆ. ಸೊ ಲೈಫಲ್ಲಿ ಅಚೀವರ್ ಪಾಡ್ಕಾಸ್ಟ್ ನನ್ನ ಲೈಫಲ್ಲಿ ಹೆಂಗಿರುತ್ತೆ ಅಂದ್ರೆ, ನನ್ನ ಬೆಳವಣಿಗೆಯಲ್ಲಿ ನನಗೆ ಕೈ ಹಿಡಿದು ನಡೆಸಿದಂತಹ ಒಂದು ಸಂಸ್ಥೆ ಆಗುತ್ತೆ. ಸೊ ನಾನು ಮನ್ಸಾರೆ ಅಚೀವರ್ ಪಾಡ್ಕಾಸ್ಟ್ಗೆ ಇದು ಇಲ್ಲಿಗೆ ನಿಲ್ಬಾರ್ದು, ಇದು ಬೀದರ್ಗೆ ಸೀಮಿತ ಆಗಬಾರ್ದು, ಇದು ಕೇವಲ ಕನ್ನಡಕ್ಕೆ ಸೀಮಿತ ಆಗಬಾರ್ದು. ಅಚೀವರ್ ಪಾಡ್ಕಾಸ್ಟ್ ಏನಿದೆ ಮೇಡಮ್, ಇಡೀ ದೇಶವ್ಯಾಪ್ತಿ ಬೆಳಿಬೇಕು. ಯಾಕಂದ್ರೆ ಸೊ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿರುವಂತ ಅಚೀವರ್ ಪಾಡ್ಕಾಸ್ಟ್ಗಳು, ಆ ಟೀಮು ಮತ್ತೆ ಅವರು ಎಲ್ಲ ಸ್ಟಾಫ್ದವರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೀನಿ. ಯಾಕಂದ್ರೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಖಂಡಿತ ಅಚೀವರ್ ಪಾಡ್ಕಾಸ್ಟ್ ಕರ್ನಾಟಕದ ನಂಬರ್ 1 ಪಾಡ್ಕಾಸ್ಟ್ ಆದಷ್ಟು ಬೇಗ ಆಗ್ಲಿ ಅಂತ ನಾನು ಹಾರೈಸ್ತೀನಿ.